ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. ಕರ್ನಾಟಕ ಟಾಪ್ಸ್ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ಸ್ 2025. ಸೊ ಈ ವರ್ಷದ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ಸ್ ಏನಿದೆ ಇದರಲ್ಲಿ ಕರ್ನಾಟಕ ಮೊದಲನೇ ಸ್ಥಾನವನ್ನು ಗಳಿಸಿದೆ. ಸೊ ಈ ಒಂದು ಆರ್ಟಿಕಲ್ ಏನಿದೆ ಇದು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಈ ನ್ಯಾಷನಲ್ ಕನ್ಸರ್ವೇಷನ್ ಎನರ್ಜಿ ಅವಾರ್ಡ್ ಬಗ್ಗೆ ಅಂದರೆ ಯಾರು ಕೊಡ್ತಾರೆ ಮತ್ತು ಯಾವ ಒಂದು ಉದ್ದೇಶದಿಂದ ಈ ಅವಾರ್ಡನ್ನು ಕೊಡಲಾಗುತ್ತೆ ಮತ್ತು ಕರ್ನಾಟಕಕ್ಕೆ ಯಾವ ಒಂದು ಕ್ಯಾಟಗರಿಯಲ್ಲಿ ಈ ಅವಾರ್ಡ್ ಸಿಕ್ಕಿದೆ, ಈ ಎಲ್ಲ ಒಂದು ಇನ್ಫಾರ್ಮೇಷನ್ ನನಗೆ ತಿಳಿದಿರಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ಮೊದಲಿಗೆ ನಾವು ಕರ್ನಾಟಕ ಯಾವ ಒಂದು ಕ್ಯಾಟಗರಿಯಲ್ಲಿ ಈ ಒಂದು ಅವಾರ್ಡನ್ನು ಗಳಿಸಿದೆ ಅಂತ ನೋಡೋಣ. ಸೊ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡಲ್ಲಿ ಬರುವಂತಹ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಪರ್ಫಾರ್ಮೆನ್ಸ್ ಅವಾರ್ಡ್ ಏನಿದೆ ಅದರಲ್ಲಿ SDA ಗ್ರೂಪ್ 1 ಕ್ಯಾಟಗರಿಯಲ್ಲಿ ಕರ್ನಾಟಕ ಮೊದಲನೇ ಸ್ಥಾನವನ್ನು ಗಳಿಸಿದೆ. ಹಾಗೆ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದು ನ್ಯೂಸಲ್ಲಿರುವಂತಹದ್ದು. ಈಗ ನಾವು ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ ಬಗ್ಗೆ ತಿಳ್ಕೊಬೇಕು. ಸೊ ಮೊದಲಿಗೆ ಈ ಒಂದು ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಏನಿದೆ ಇದನ್ನ 14ನೇ ಡಿಸೆಂಬರ್ ದಿನದಂದು ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇನ್ನು ಈ ಅವಾರ್ಡ್ ಬಗ್ಗೆ ನಾವು ನೋಡಿದ್ರೆ ಈ ಅವಾರ್ಡನ್ನು ನೀಡುವಂತಹ ಒಂದು ಅಥಾರಿಟಿ ಯಾವುದು ಅಂದರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಏನಿದೆ, ಈ ಒಂದು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಇದನ್ನು ನೀಡುವಂಥದ್ದು. ಈ ಒಂದು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಬಗ್ಗೆ ಕೂಡ ನಾವು ಇವತ್ತು ನೋಡಬೇಕಾಗುತ್ತೆ. ಯಾಕೆಂದರೆ ಇಟ್ ಈಸ್ ಆಲ್ಸೋ ಅಂದರೆ ಈ ಒಂದು ಏನು ಟಾಪಿಕ್ ಇದೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಇದರ ಕುರಿತಾಗಿ ಕೂಡ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಕ್ವೆಶನ್ಸ್ಗಳು ಬಂದಿರುವಂಥ ಕಾರಣ ನಾವು ಇದರ ಕುರಿತಾಗಿ ಕೂಡ ಇನ್ಫಾರ್ಮೇಷನನ್ನು ನೋಡಬೇಕಾಗುತ್ತೆ. ಸೊ ಯಾವ ಒಂದು ಮಿನಿಸ್ಟರ್ ಅಡಿಯಲ್ಲಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಪವರ್ ಅಡಿಯಲ್ಲಿ ಬರುತ್ತೆ. ಮತ್ತು ಈ ಒಂದು ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡನ್ನು ಯಾರು ನೀಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವರು ನೀಡ್ತಾರೆ. ಸೊ ಸದ್ಯಕ್ಕೆ ಈಗ ದ್ರೌಪದಿ ಮುರ್ಮು ಅವರು ಈ ಒಂದು ಅವಾರ್ಡನ್ನು ನೀಡಿದ್ದಾರೆ ಅನ್ನುವಂಥದ್ದು. ಸೊ ಎಲ್ಲಿ ಈ ಅವಾರ್ಡನ್ನು ನೀಡಿದ್ರು ಅಂದರೆ ಡೆಲ್ಲಿಯಲ್ಲಿ ಈ ಒಂದು ಅವಾರ್ಡನ್ನು ನೀಡಲಾಗಿದೆ ಅನ್ನುವಂಥದ್ದು. ಸೊ ಇಷ್ಟು ಈ ಒಂದು ಅವಾರ್ಡ್ ಬಗ್ಗೆ ನಮಗೆ ಗೊತ್ತಿರಬೇಕಾದಂಥ ಬೇಸಿಕ್ ಇನ್ಫಾರ್ಮೇಷನ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಏನು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಏನಿದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಏನಿದೆ ಇದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುತ್ತೆ. ಸೊ ಸ್ಟ್ಯಾಟ್ಯೂಟರಿ ಬಾಡಿ ಅಂದರೆ ಏನು, ಒಂದು ಆ್ಯಕ್ಟ್ ಮುಖಾಂತರ ಎಸ್ಟಾಬ್ಲಿಷ್ ಆಗಿರುವಂತಹ ಬಾಡಿ. ಸೊ ಯಾವ ಆ್ಯಕ್ಟ್ ಅಡಿಯಲ್ಲಿ BEA ಎಸ್ಟಾಬ್ಲಿಷ್ ಆಗಿದೆ ಅಂತಂದರೆ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ 2001 2001ರಲ್ಲಿ ಬಂದಂತಹ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ ಏನಿದೆ ಅದರ ಅಡಿಯಲ್ಲಿ ಈ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಯನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಸೊ ಆಬ್ವಿಯಸ್ಲಿ ಈಗಾಗಲೇ ಹೇಳಿರೋ ಥರ ಇದು ಮಿನಿಸ್ಟ್ರಿ ಆಫ್ ಪವರ್ ಏನಿದೆ ಅದರ ಅಡಿಯಲ್ಲಿ ಬರುತ್ತೆ ಅನ್ನುವಂಥದ್ದು. ಸೊ ಮತ್ತು ಇದರ ಮುಖ್ಯ ಒಂದು ಫಂಕ್ಷನ್ಸ್ ಏನು ಅಂತಂದರೆ ಪ್ರಮೋಟಿಂಗ್ ಎನರ್ಜಿ ಎಫಿಷಿಯನ್ಸಿ ಆ್ಯಂಡ್ ಕನ್ಸರ್ವೇಷನ್. ಸೊ ಎನರ್ಜಿಯನ್ನು ಯಾವ ರೀತಿಯಾಗಿ ಎಫಿಷಿಯೆಂಟಾಗಿ ಪ್ರೊಡ್ಯೂಸ್ ಮಾಡೋದಿರ್ಬೋದು ಮತ್ತು ಯಾವ ರೀತಿಯಾಗಿ ಎನರ್ಜಿ ಕನ್ಸರ್ವೇಷನ್ ಹೇಗೆ ವಿದ್ಯುತ್ತನ್ನು ಅಥವಾ ಯಾವುದೇ ರೀತಿಯಾದ ಎನರ್ಜಿಯನ್ನು ಉಳಿತಾಯ ಮಾಡುವಂಥದ್ದು, ಸೊ ಅಥವಾ ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡುವುದು, ಹೇಗೆ ಕನ್ಸರ್ವ್ ಮಾಡುವಂಥದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಈ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಯ ಮುಖ್ಯ ಒಂದು ಕಾರ್ಯ ಆಗಿದೆ. ಇದರ ಜೊತೆಗೆ ಈ ಎನರ್ಜಿ ಎಫಿಷಿಯನ್ಸ್ ಸ್ಟ್ಯಾಂಡರ್ಡ್ಸ್ಗಳನ್ನು ಕೂಡ ಈ ಒಂದು BEE ನೀಡುತ್ತದೆ. ಏನು ಈ ಎನರ್ಜಿ ಎಫಿಷಿಯನ್ಸಿ ಸ್ಟ್ಯಾಂಡರ್ಡ್ಸ್ ಅಂದರೆ ಈಗ ನಾವು ಒಂದು ಗೀಝರನ್ನು ತೊಗೋತೀವಿ, ಇಲ್ಲ ಅಂತಂದರೆ ಒಂದು ಫ್ರಿಡ್ಜನ್ನು ತೊಗೋತೀವಿ, ಇಲ್ಲ TVಯನ್ನು ತೊಗೋತೀವಿ ಅಂತಂದರೆ ಅಲ್ಲಿ ಸ್ಟಾರ್ ರೇಟಿಂಗ್ ಸಿಸ್ಟಮ್ ಇರುತ್ತೆ. ಅಂದರೆ ಎಷ್ಟು ಎಫಿಷಿಯೆಂಟಾಗಿ ಆ ಒಂದು ಅಪ್ಲಯನ್ಸ್ ಏನಿರುತ್ತೆ, ಆ ಒಂದು ಎಲೆಕ್ಟ್ರಾನಿಕ್ ಅಪ್ಲಯನ್ಸ್ ಏನಿರುತ್ತೆ ಎಷ್ಟು ಎಫಿಷಿಯೆಂಟಾಗಿ ಎನರ್ಜಿಯನ್ನು ಯುಟಿಲೈಸ್ ಮಾಡಿಕೊಡುತ್ತೆ ಅನ್ನೋದರ ಬೇಸಿಸ್ ಮೇಲೆ ಸ್ಟಾರ್ ರೇಟಿಂಗನ್ನು ಕೊಟ್ಟಿರ್ತಾರೆ. ಸೊ ಆ ರೇಟಿಂಗನ್ನು ಕೊಡುವಂಥ ಸಂಸ್ಥೆ ಯಾವುದು, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ತದನಂತರ ಏನು ಅಂತಂದರೆ ಸ್ಟೇಟ್ ಪರ್ಫಾರ್ಮೆನ್ಸನ್ನು ಇದು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಅಂದರೆ ಯಾವ ಸ್ಟೇಟು ಎಷ್ಟು ಪ್ರೋಗ್ರೆಸ್ಸನ್ನು ಮಾಡಿದೆ ವಿತ್ ರೆಸ್ಪೆಕ್ಟ್ ಟು ಎನರ್ಜಿ ಕನ್ಸರ್ವೇಷನ್ ಅನ್ನೋದನ್ನು ಟ್ರ್ಯಾಕ್ ಮಾಡೋದು ಕೂಡ ಈ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಯ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ತದನಂತರ ಇಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸ್ಟೇಟ್ ಡೆಸಿಗ್ನೇಟೆಡ್ ಏಜೆನ್ಸೀಸ್. ನಾನೀಗ ಏನು ಹೇಳ್ದೇನೆ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ಸ್ ಏನಿದೆ ಇದು ಕರ್ನಾಟಕಕ್ಕೆ ಬಂದಿದೆ ಅಂತ ಅಂದೆ. ಸೊ ಕರ್ನಾಟಕದ ಯಾವ ಸಂಸ್ಥೆಗೆ ಈ ಒಂದು ಅವಾರ್ಡ್ ಬಂದಿದೆ ಅಂತಂದರೆ ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಏನಿದೆ ಇದಕ್ಕೆ ಬಂದಿರುವಂಥದ್ದು ಅವಾರ್ಡ್. ಸೊ ಈ ಸ್ಟೇಟ್ ಡೆಸಿಗ್ನೇಟೆಡ್ ಏಜೆನ್ಸೀಸ್ ಏನಿದೆ ಅಂತಂದರೆ ಇಲ್ಲಿ ನಾನು ಹೇಳಿದೆ ಎನರ್ಜಿ ಕನ್ಸರ್ವೇಷನ್ ಆ್ಯಕ್ಟ್ ಏನಿದೆ 2001ರ ಅಡಿಯಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿಯನ್ನು ಏನು ಮಾಡಿದ್ವಿ, ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಬಟ್ ಈ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಏನಿದೆ ಇದು ಸೆಂಟ್ರಲ್ ಲೆವೆಲಲ್ಲಿ ಆಯಿತು. ಓಕೆನಾ. ಸೊ ಸೆಂಟ್ರಲ್ ಲೆವೆಲಲ್ಲಿ ಇದು ಇದೆ. ಬಟ್ ಸ್ಟೇಟ್ ಡೆಸಿಗ್ನೇಟೆಡ್ ಏಜೆನ್ಸೀಸ್ ಅಂದರೆ ಪ್ರತಿಯೊಂದು ರಾಜ್ಯಗಳು ಯಾವ ರೀತಿಯಾಗಿ ಪ್ರೋಗ್ರೆಸ್ಸನ್ನು ಮಾಡ್ತಾ ಇದೆ ಮತ್ತು ಅದಕ್ಕೆ ಬೇಕಾಗಿರುವಂತಹ ಸಲಹೆಗಳನ್ನು ನೀಡೋದಕ್ಕೆ ಸ್ಟೇಟ್ ಡೆಸಿಗ್ನೇಟೆಡ್ ಏಜೆನ್ಸೀಸ್ಗಳನ್ನು ಇಲ್ಲಿ
ಸ್ಥಾಪಿಸ್ತಾರೆ. ಸೊ ಆ ರೀತಿಯಾಗಿ ಇರುವಂಥ ಸ್ಟೇಟ್ ಡೆಸಿಗ್ನೇಟೆಡ್ ಏಜೆನ್ಸಿ ಬಂದು ಕರ್ನಾಟಕದ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಏನಿದೆ, ಈ ಒಂದು ಏಜೆನ್ಸಿ ಕೂಡ ಸ್ಟೇಟ್ ಡೆಸಿಗ್ನೇಟೆಡ್ ಏಜೆನ್ಸಿ ಆಗಿದೆ. ಸೊ ಏನು ಮಾಡುತ್ತೆ ಈ ಸ್ಟೇಟ್ ಡೆಸಿಗ್ನೇಟೆಡ್ ಏಜೆನ್ಸಿಗಳು ಅಂದರೆ, ಎನರ್ಜಿ ಎಫಿಷಿಯನ್ಸಿ ಏನಿದೆ ಇದನ್ನು ಸ್ಟೇಟ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಸಲಹೆಗಳನ್ನು ಕೊಡೋದಿರ್ಬೋದು, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹೋಗಿ ಅಲ್ಲಿ ಹೆಲ್ಪ್ ಮಾಡೋದಿರ್ಬೋದು, ಈ ರೀತಿಯಾದ ಒಂದು ಸ್ಟೆಪ್ಸ್ಗಳನ್ನು ತಗೊಳ್ಳುತ್ತೆ. ಸೊ ಇದಿಷ್ಟು ನಮಗೆ ವಿತ್ ರೆಸ್ಪೆಕ್ಟ್ ಟು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಮತ್ತು ಸ್ಟೇಟ್ ಡೆಸಿಗ್ನೇಟೆಡ್ ಏಜೆನ್ಸೀಸ್ ಬಗ್ಗೆ ಗೊತ್ತಿರಬೇಕಾಗಿರುವಂಥದ್ದು. ಈಗ ನಮ್ಗೆ ಏನು ಬೇಕು ಅಂದರೆ, ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕಾಗುತ್ತೆ. ಯಾಕೆಂದರೆ ಇಟ್ ಈಸ್ ಹೈಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್ ಆಗಿರುತ್ತೆ. ಆ್ಯಂಡ್ ಪ್ರಿಲಿಮ್ಸಲ್ಲಿ ಇದಕ್ಕೆ ರಿಲೇಟ್ ಆಗಿರೋ ಕ್ವೆಶನ್ಸನ್ನು ಕೇಳ್ಬೋದು. ಯಾಕೆಂದರೆ ಇದು ನ್ಯೂಸಲ್ಲಿ ಇರುವಂಥ ಕಾರಣ. ನಮ್ಮ ಎಕ್ಸಾಮಲ್ಲಿ ಯಾವುದು ನ್ಯೂಸಲ್ಲಿ ಇರುತ್ತೆ ಅಂತಹ ಒಂದು ಸಂಸ್ಥೆಗಳ ಕುರಿತಾಗಿ ಕ್ವೆಶನ್ಸ್ಗಳನ್ನು ಕೇಳಿರೋದನ್ನು ನಾವು ನೋಡಿರೋ ಕಾರಣ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ KREDL ಏನಿದೆ ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು 1996ರಲ್ಲಿ. ಸೊ ಅಪ್ರಾಕ್ಸಿಮೇಟಾಗಿ 30 ಇಯರ್ಸ್ ಮುಂಚೆ, ಈಗ 29 ಇಯರ್ಸ್ ಆಗಿದೆ. ಸೊ ಅಪ್ರಾಕ್ಸಿಮೇಟಾಗಿ 30 ಇಯರ್ಸ್ ಮುಂಚೆ ಈ ಒಂದು KREDL ಅನ್ನು ಸ್ಥಾಪಿಸಿರುವಂಥದ್ದು. ಇದನ್ನು ಸ್ಟೇಟ್ ನೋಡಲ್ ಏಜೆನ್ಸಿ, ಈಗಾಗಲೇ ಹೇಳಿರೋ ಸ್ಟೇಟ್ ಡೆಸಿಗ್ನೇಟೆಡ್ ಏಜೆನ್ಸಿಯಾಗಿ ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಏನು ಮಾಡುತ್ತೆ, ಇದರ ಒಂದು ಮುಖ್ಯ ರೋಲ್ ಏನು ಅಂತಂದರೆ, ರಿನ್ಯೂಯಬಲ್ ಎನರ್ಜಿ ಮತ್ತು ಎನರ್ಜಿ ಎಫಿಷಿಯನ್ಸಿಯನ್ನು ಮೇಂಟೈನ್ ಮಾಡುವಂಥದ್ದು. ಅಂದರೆ ರಾಜ್ಯದಲ್ಲಿ ನವೀಕರಿಸಬಹುದಾದಂತಹ ಒಂದು ಎನರ್ಜಿ ಏನಿದೆ ಅದರ ಒಂದು ಉತ್ಪಾದನೆ ಇರ್ಬೋದು, ಅಥವಾ ಅದರ ಒಂದು ಪ್ರಮೋಷನ್ಗಾಗಿ ಈ ಒಂದು KREDL ಅನ್ನು ಸ್ಥಾಪಿಸಿರುವಂಥದ್ದು. ತದನಂತರ ಏನು ಮಾಡುತ್ತೆ ಇದು ಅಂದರೆ, ಸ್ಟೇಟ್ ಲೆವೆಲ್ ಎಫಿಷಿಯನ್ಸಿ ಪ್ರೋಗ್ರಾಮ್ಸ್ಗಳನ್ನು ಕೂಡ, ಅಂದರೆ ಈಗ ಏನು ಸ್ಕೀಮ್ಸ್ಗಳಿರ್ತವೆ ವಿತ್ ರೆಸ್ಪೆಕ್ಟ್ ಟು ರಿನ್ಯೂಯಬಲ್ ಎನರ್ಜಿ, ಆ ಒಂದು ರಿನ್ಯೂಯಬಲ್ ಎನರ್ಜಿ ರೆಸ್ಪೆಕ್ಟ್ ಸ್ಕೀಮ್ಸ್ಗಳನ್ನು ಕೂಡ ಇದು ಇಂಪ್ಲಿಮೆಂಟ್ ಮಾಡುತ್ತೆ ಅಟ್ ಸ್ಟೇಟ್ ಲೆವೆಲ್. ರಾಜ್ಯದ ಲೆವೆಲಲ್ಲಿ ನಾವು ನೋಡಿದಾಗ ಇದು ಇಂಪ್ಲಿಮೆಂಟ್ ಮಾಡುವಂತಹ ಏಜೆನ್ಸಿ ಆಗಿದೆ. ಸೊ ಇದು ಯಾವ ರೀತಿಯಾಗಿ ಎನರ್ಜಿ ಎಫಿಷಿಯನ್ಸಿಯನ್ನು ಪ್ರಮೋಟ್ ಮಾಡುತ್ತೆ ಅಂತ ನಾವು ನೋಡಿದಾಗ, ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಇರ್ಬೋದು, ಬಿಲ್ಡಿಂಗ್ ಎಫಿಷಿಯನ್ಸಿ ಇರ್ಬೋದು, ಲೈಟಿಂಗ್ ಇರ್ಬೋದು, ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಅಥವಾ EV ವೆಹಿಕಲ್ಸನ್ನು ಪ್ರಮೋಟ್ ಮಾಡುವುದರ ಮುಖಾಂತರ ಇರ್ಬೋದು. ಈ ರೀತಿಯಾಗಿ ಈ ಒಂದು ಏನು KREDL ಇದೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಅವಾರ್ಡನ್ನು ವಿನ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಆರ್ಟಿಕಲ್ ಏನಿದೆ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನು ನಾವು ಮೇನ್ಸ್ಗೆ ಬಂದರೆ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇದನ್ನ ಕೋಟ್ ಮಾಡ್ಬೋದು. ಎಲ್ಲಿ ಕೋಟ್ ಮಾಡ್ಬೋದು ಅಂದರೆ, KREDLನ ಪರ್ಫಾರ್ಮೆನ್ಸ್ ಇರ್ಬೋದು, ಇಲ್ಲ B ಬಗ್ಗೆ ಏನಾದ್ರು ಸೆಂಟೆನ್ಸಸನ್ನು ಆ್ಯಡ್ ಮಾಡೋದಿರ್ಬೋದು. ಎಲ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಎನರ್ಜಿ ರಿಲೇಟೆಡ್ ಕ್ವೆಶನ್ಸ್ ಎಲ್ಲಿರುತ್ತೆ ಅಲ್ಲಿ ನಾವು ಇದನ್ನು ಕೋಟ್ ಮಾಡ್ಬೋದಾಗುತ್ತೆ. ಸೊ ಇದರಿಂದ ನಮ್ಮ ಒಂದು ಆನ್ಸರ್ಗೆ ಒಂದು ಎಡ್ಜ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಡಾಪ್ಟ್ಸ್ GBA ಅಮೆಂಡ್ಮೆಂಟ್ ಬಿಲ್ ಟು ಆ್ಯಡ್ ಮೆಂಬರ್ಸ್. ಸೊ ಈಗ ಏನು ಚಳಿಗಾಲದ ಅಧಿವೇಶನ ನಡೀತದೆ, ರಾಜ್ಯ ಸರ್ಕಾರದ ಅಧಿವೇಶನ, ಅಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಒಂದು ಅಮೆಂಡ್ಮೆಂಟ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಈ ಒಂದು ಅಮೆಂಡ್ಮೆಂಟ್ ಅಥವಾ ಒಂದು ಚೇಂಜಸನ್ನು ತರ್ತಾ ಇದ್ದಾರೆ ಅಂತಂದರೆ, ಅದರ ಒಂದು ಸದಸ್ಯತ್ವ ಏನಿದೆ ಆ ಸದಸ್ಯತ್ವವನ್ನು ವಿಸ್ತರಣೆ ಮಾಡೋದಕ್ಕೆ, ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ಸೊ ಇದರಿಂದ ಏನಾಗುತ್ತೆ, ಗವರ್ನೆನ್ಸ್ನ ಒಂದು ಕೋಆರ್ಡಿನೇಷನ್ ಏನಿದೆ ಅದು ಸುಧಾರಿಸುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಷ್ಟು ದಿನ ಏನಾಗಿತ್ತು ಅಂತಂದರೆ, ಈ ಲೋಕಸಭಾ ಅಥವಾ ರಾಜ್ಯಸಭೆದ MP-ಗಳು ಏನಿರ್ತಾರೆ, ಅಥವಾ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಮೆಂಬರ್ಸ್ ಏನಿರ್ತಾರೆ, ಅವರು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮೆಂಬರ್ಸ್ ಆಗಬಾರ್ದು ಅಂತ ಇನಿಷಿಯಲ್ ಆಗಿ ಇದ್ದಿದ್ದು. ಬಟ್ ಈಗ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಕೋಆರ್ಡಿನೇಷನ್ ಫ್ಯಾಕ್ಟರನ್ನು ತಲೆಯಲ್ಲಿಟ್ಕೊಂಡು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಲೋಕಸಭಾ ಮತ್ತು ರಾಜ್ಯಸಭಾದ MP-ಗಳು ಏನಿರ್ತಾರೆ ಅವರು, ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ MLAಗಳು ಮತ್ತು MLCಗಳು ಏನಿರ್ತಾರೆ ಇವರುಗಳನ್ನು ಕೂಡ ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮೆಂಬರ್ ಆಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಏನೇನಕ್ಕೆ, ಒಂದು ಎಕ್ಸ್ಪ್ಯಾಂಡ್ ದ ಮೆಂಬರ್ಶಿಪ್, ಸ್ಟ್ರೆಂಥನ್ ಗವರ್ನೆನ್ಸ್ ಆ್ಯಂಡ್ ಇಂಪ್ರೂವ್ ಕೋಆರ್ಡಿನೇಷನ್. ಸೊ ಈ ಒಂದು ಉದ್ದೇಶದಿಂದ ಈ ಒಂದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಸೆಕೆಂಡ್ ಅಮೆಂಡ್ಮೆಂಟ್ ಬಿಲ್ಲನ್ನು ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಡಾಪ್ಟ್ ಮಾಡ್ಕೋತಾ ಇದೆ. ಸೊ ಇಷ್ಟು ನ್ಯೂಸಲ್ಲಿರುವಂಥದ್ದು. ಸೊ ಈಗ ನಾವು ನೆಕ್ಸ್ಟು ಏನು ಫೀಚರ್ಸ್, ಈಗ ಏನೇನು ಚೇಂಜಸನ್ನು ತರ್ತಾ ಇದ್ದಾರೆ ಥ್ರೂ ದಿಸ್ ಬಿಲ್ ಅನ್ನೋದನ್ನು ಮುಂದಿನ ಸ್ಲೈಡಲ್ಲಿ ನೋಡೋಣ. ಮೊದಲಿಗೆ ಈ ಒಂದು ಅಮೆಂಡ್ಮೆಂಟ್ನ ಮುಖ್ಯ ಪ್ರಾವಿಷನ್ಸ್ ಏನು ಅಂತ ನಾವು ನೋಡೋಣ. ಏನೇನು ಅಂದರೆ, ಈಗಾಗಲೇ ಹೇಳಿರ್ತಾ ಲೋಕಸಭಾ MP, ರಾಜ್ಯಸಭಾ MP, ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಮೆಂಬರ್ಸು, MLAಗಳು, MLCಗಳು ಇವ್ರನ್ನ ಕೂಡ ನಾವು ಇನ್ಕ್ಲೂಡ್ ಮಾಡಬೇಕು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಅನ್ನುವಂಥದ್ದು. ತದನಂತರ ಏನು ಅಂದರೆ, ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಆಗಿ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಏನಿರ್ತಾರೆ ಅವರು, ಮತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಫ್ ಫಿನಾನ್ಸ್ ಡಿಪಾರ್ಟ್ಮೆಂಟ್, ಇವ್ರ ಮೂರನ್ನು ಕೂಡ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಆಗಿ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥದ್ದು.
ನಂತರ ಈ ಎಕ್ಸಿಕ್ಯೂಟಿವ್ ಕಮಿಟಿ ಏನಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ ಇರುವಂತಹ ಎಕ್ಸಿಕ್ಯೂಟಿವ್ ಕಮಿಟಿ ಏನಿದೆ ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ಏನು ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಟು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟನ್ನು ಏನಂತ ಇನ್ಕ್ಲೂಡ್ ಮಾಡ್ತಾರೆ ಅಂದರೆ ಮೆಂಬರ್ ಆಫ್ ಎಕ್ಸಿಕ್ಯೂಟಿವ್ ಕಮಿಟಿಗೆ ಆ್ಯಡ್ ಮಾಡ್ತಾ ಇದ್ದೀವಿ ಅವ್ರನ್ನ. ಸೊ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಆಫ್ ಯಾವ ಡಿಪಾರ್ಟ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ ಇವರನ್ನು ಕೂಡ ನಾವು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಎಕ್ಸಿಕ್ಯೂಟಿವ್ ಕಮಿಟಿ ಏನಿದೆ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ತದನಂತರ ಏನನ್ನ ಬಿಟ್ಟಿದ್ದಾರೆ ಅಂತ ಅಂದರೆ ಇಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಬಿಲ್ಲು ಇಷ್ಟು ಜನನ ಆ್ಯಡ್ ಮಾಡ್ತಾ ಇದ್ರೆ ಇಲ್ಲಿ ಕೆಲವದನ್ನು ಬಿಡ್ತಾ ಇದ್ದಾರೆ. ಏನು ಅಂತಂದರೆ ನಾಮಿನೇಷನ್ ಆಫ್ ಮೆಂಬರ್ಸ್ ಟು GBA. ಮೊದಲು ಏನು ಪ್ರಾವಿಷನ್ ಇತ್ತು ಅಂತಂದರೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಕೆಲವು ನಾಮಿನೇಷನ್ಸ್ಗಳನ್ನು ಮಾಡ್ಬೋದು ಅನ್ನುವಂಥ ಒಂದು ಫೀಚರ್ ಇತ್ತು ಅಥವಾ ಒಂದು ಪ್ರಾವಿಷನ್ ಇತ್ತು. ಆ ಪ್ರಾವಿಷನ್ನ ಈಗ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ ಅನ್ನೋದು ಕೂಡ ನಾವು ಇಲ್ಲಿ ನೋಡಬೇಕು. ಸೊ ಯಾಕೆ ಇದನ್ನು ರದ್ದು ಮಾಡಿದ್ದಾರೆ ಅಂತಂದರೆ ಎಕ್ಸೆಸಿವ್ ಇನ್ಕ್ರೀಸ್ ಇನ್ ಮೆಂಬರ್ಸನ್ನು ರೆಡ್ಯೂಸ್ ಮಾಡೋದಕ್ಕೆ, ತದನಂತರ ಅಡ್ಮಿನಿಸ್ಟ್ರೇಟಿವ್ ಕನ್ಫ್ಯೂಷನನ್ನು ಇಲ್ಲಿ ರೆಡ್ಯೂಸ್ ಮಾಡೋದಕ್ಕೆ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ನಾವು ಎಕ್ಸಾಮ್ ನೋಡಿದಾಗ. ಸೊ ಇದಿಷ್ಟು ಏನಾಯಿತು, ಮುಖ್ಯ ಪ್ರಾವಿಷನ್ಸ್ ಆಯಿತು. ಇನ್ನು ಬೇರೆ ಪ್ರಾವಿಷನ್ಸ್ನ ನಾವು ನೋಡಿದ್ರೆ ವಾರ್ಡ್ ಡಿವಿಷನ್ ಯಾವ ರೀತಿಯಾಗಿ ಮಾಡುವಂಥದ್ದು, ಅಂದರೆ ನ್ಯೂಲಿ ಇನ್ಕಾರ್ಪೊರೇಟೆಡ್ ಏರಿಯಾಗಳಿಗೆ ಯಾವ ರೀತಿಯಾಗಿ ಮಾಡೋದು, ಮತ್ತು ಮಸ್ಟ್ ಬಿ ಕಂಪ್ಲೀಟೆಡ್ ವಿತಿನ್ ಸ್ಪೆಸಿಫಿಕ್ ಪೀರಿಯಡ್ ಅಂತ ಹೇಳೋದಿರ್ಬೋದು, ಇದನ್ನು ಕೂಡ ಈ ಒಂದು ಬಿಲ್ಲಲ್ಲೇ ಇನ್ಕ್ಲೂಡ್ ಮಾಡಿದ್ದಾರೆ. ನಂತರ ಏನು ಅಂದರೆ ಕೆಲವು ಗವರ್ನೆನ್ಸ್ ಇಶ್ಯೂಸ್ಗಳು. ಸೊ ಈಗ ಏನು MP MLCಗಳನ್ನು ಇನ್ಕ್ಲೂಡ್ ಮಾಡ್ತೀವಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಅಂತಂದಾಗ ಕೆಲವು ಗವರ್ನೆನ್ಸ್ ಇಶ್ಯೂಸ್ಗಳನ್ನು ಇಲ್ಲಿ ಹೈಲೈಟ್ ಮಾಡಲಾಗಿದೆ. ಅಂದರೆ ಅಪೋಸಿಷನ್ ಏನು ಹೇಳಿದ್ದಾರೆ ಅಂತಂದರೆ ಈಗ ನಾವು ಕೆಲವು MP MLCಗಳನ್ನು ಏನು ಮಾಡ್ತಾರೆ ಅಂತಂದರೆ ತಮ್ಮ ಒಂದು ಅಡ್ರೆಸ್ಗಳೇನಿರುತ್ತೆ ಅದನ್ನ ಬೇರೆ ಬೇರೆ ಲೋಕಲ್ ಬಾಡೀಸ್ಗಳಿಗೆ ಚೇಂಜ್ ಮಾಡ್ಕೊತಾರೆ. ಏನಕ್ಕೆ? ವೋಟಿಂಗ್ ರೈಟನ್ನು ಪಡೆಯೋದಕ್ಕೋಸ್ಕರ. ಹಾಗಾಗಿ ಇದನ್ನು ಡಿಸ್ಕರೇಜ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಒಂದು ಲೋಕಲ್ ಗವರ್ನೆನ್ಸ್ನ ಒಂದು ಇಂಟೆಗ್ರಿಟಿ ಏನಿದೆ ಮತ್ತು ಎಲೆಕ್ಟೋರಲ್ ಎಥಿಕ್ಸ್ ಏನಿದೆ ಅದನ್ನು ನಾವು ಮೇಂಟೈನ್ ಮಾಡ್ಬೋದು. ಸೊ ಈ ಒಂದು ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಒಂದು ಮುಖ್ಯ ಉದ್ದೇಶ ಏನಿದೆ, ಲೈಕ್ ಈಸಿ ಗವರ್ನೆನ್ಸ್, ಗುಡ್ ಗವರ್ನೆನ್ಸ್ ಏನಿದೆ ಇವನ್ನೆಲ್ಲ ನಾವು ಫಾಲೋ ಮಾಡ್ಬೋದು ಈ ಒಂದು ಇಶ್ಯೂವನ್ನು ಅಡ್ರೆಸ್ ಮಾಡಿದ್ರೆ ಅನ್ನುವಂಥದ್ದು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೋ ಇನ್ಫಾರ್ಮೇಷನ್. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಈ ಒಂದು ಬಿಲ್ನ ಫೀಚರ್ಸನ್ನು ಕೇಳಿ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟು ಇಲ್ಲ ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಅನ್ನುವಂಥ ಕ್ವೆಶನ್ಸ್ಗಳನ್ನು ಕೇಳ್ಬೋದು. ಇನ್ನು ಮೇನ್ಸ್ಗೆ ಬಂದರೆ ಡೈರೆಕ್ಟ್ ಅಗೇನ್ ಗವರ್ನೆನ್ಸ್ ಏನು ಬಿಲ್ ಇದೆ, ಲೈಕ್ GBA ಸೆಕೆಂಡ್ ಅಮೆಂಡ್ಮೆಂಟ್ ಬಿಲ್ ಇದೆ ಅದನ್ನು ಕ್ರಿಟಿಕಲಿ ಎಕ್ಸಾಮಿನ್ ಮಾಡಿ ಇಲ್ಲ ಅಂತಂದರೆ ಅನಲೈಸ್ ಮಾಡಿ ಆ ರೀತಿಯಾದ ಕ್ವೆಶನ್ಸನ್ನು ನಾವು ಡೈರೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಹಾಗಾಗಿ ಆ ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಲೋಕಸಭಾ ಪಾಸಸ್ ಬಿಲ್ ಟು ರೇಸ್ FDI ಲಿಮಿಟ್ ಟು 100% ಇನ್ ಇನ್ಶೂರೆನ್ಸ್ ಸೆಕ್ಟರ್. ಸೊ ಈ ಒಂದು ಬಿಲ್ನ ಹೆಸರು ಏನಿದೆ, ಸಬ್ಕೋ ಬೀಮಾ ಸಬ್ಕೋ ರಕ್ಷಾ ಅಮೆಂಡ್ಮೆಂಟ್ ಆಫ್ ಇನ್ಶೂರೆನ್ಸ್ ಲಾಸ್ ಬಿಲ್ 2025. ಸೊ ಈ ಒಂದು ಬಿಲ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಏನು ವಿದೇಶಿ ಹೂಡಿಕೆಗಳಿದೆ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಇದು ಈಗ ಇಷ್ಟು ದಿನ 74% ಮಾತ್ರ ಇತ್ತು, 74% ಮಾತ್ರ FDI ಅಲವೆನ್ಸ್ ಇತ್ತು. ಅಂದರೆ ವಿದೇಶಿ ಹೂಡಿಕೆಗಳು ಏನಿದೆ ಕೇವಲ 74% ಇದ್ದಿದ್ದನ್ನು ಈಗ ಈ ಬಿಲ್ನ ಮುಖಾಂತರ 100%ಗೆ ಮಾಡಿದ್ದಾರೆ. ಸೊ 100% FDIನ ಅಲೌ ಮಾಡ್ತಾ ಇದ್ದಾರೆ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಅನ್ನುವಂಥದ್ದು. ಸೊ ಇದು ನಮಗೆ ಈ ಒಂದು ಡೇಟಾ ಏನಿದೆ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ನಾವು ನೋಡಿದ್ರೆ, ಒಂದು ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡೋದಕ್ಕೆ, ತದನಂತರ ಪಾರ್ಟ್ನರ್ಶಿಪ್ಪನ್ನು ಎನ್ಹಾನ್ಸ್ ಮಾಡೋದಕ್ಕೆ ಮತ್ತು ಸ್ಟ್ರೆಂಥನ್ ಮಾಡೋದಕ್ಕೆ, ನಂತರ ಇನ್ಶೂರೆನ್ಸ್ ಕವರೇಜ್ ಏನಿದೆ ಭಾರತದ ಇನ್ಶೂರೆನ್ಸ್ ಕವರೇಜ್ ಏನಿದೆ ಅದನ್ನು ಕೂಡ ಇನ್ಕ್ರೀಸ್ ಮಾಡೋದಕ್ಕೆ ಅಂತ ಇಲ್ಲಿ ರೀಸನ್ಸನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈಗ ನಾವು ಈ ಬಿಲ್ಲಲ್ಲಿ ಯಾವ ಯಾವ ಪ್ರಾವಿಷನ್ಸ್ ಇದೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಏನು ಚೇಂಜಸ್ ತಂದಿದ್ದಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಏನಿತ್ತು 74% ಇದ್ದಿದ್ದು ಈಗ 100%. ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಕ್ವೆಶನ್ ಆಗುತ್ತೆ. ಸೊ ಇನ್ಶೂರೆನ್ಸ್ ಕಂಪನೀಸ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ, ಇನ್ಶೂರೆನ್ಸ್ ಇಂಟರ್ಮಿಡಿಯರೀಸ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಈ ಎರಡೂ ಕ್ಷೇತ್ರಗಳಲ್ಲಿ 100% FDIಯನ್ನು ಈಗ ಭಾರತ ಸರ್ಕಾರ ಅಲೌ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಈ ಒಂದು ಬಿಲ್ ಮೂಲಕ ಯಾವ ಯಾವ ಆ್ಯಕ್ಟ್ಗಳನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ ಅಂತ ನಾವು ನೋಡಿದ್ರೆ, ಒಂದು ಇನ್ಶೂರೆನ್ಸ್ ಆ್ಯಕ್ಟ್ 1938, ಇನ್ನೊಂದು LIC ಆ್ಯಕ್ಟ್ 1956 ಮತ್ತು IRDAI ಆ್ಯಕ್ಟ್ ಏನಿದೆ IRDAI ಆ್ಯಕ್ಟ್ ಏನಿದೆ ಈ ಒಂದು ಆ್ಯಕ್ಟ್, ಈ ಮೂರು ಆ್ಯಕ್ಟ್ಗಳನ್ನು ನಾವು ಬದಲಾಯಿಸಬೇಕಾಗುತ್ತೆ. ಆ ಮೂರು ಆ್ಯಕ್ಟ್ಗಳಲ್ಲಿರುವಂಥ ಪ್ರಾವಿಷನ್ಸನ್ನು ನಾವು ಇಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕು.
ನಂತರ ಇಷ್ಟು ದಿನ IRDAI ಏನಿದೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಏನಿತ್ತು, ಈ ಒಂದು ಸಂಸ್ಥೆಗೆ ಇದ್ದಂತಹ ಪವರ್ಸ್ಗಳಿಂದ ಅದನ್ನು ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ. ಒಂದು ಇಲ್ಲಿ ಓನರ್ಶಿಪ್ಗಳನ್ನು ರೆಗ್ಯುಲೇಟ್ ಮಾಡುವಂತಹದ್ದು, ತದನಂತರ ಕ್ಯಾಪಿಟಲ್ ಸ್ಟ್ರಕ್ಚರ್ ಹೇಗಿರಬೇಕು ಅನ್ನೋದನ್ನು ಅಪ್ರೂವ್ ಮಾಡುವಂಥ ರೈಟ್ ಇರ್ಬೋದು, ಇವೆರಡನ್ನೂ ಕೂಡ ಈಗ ಸದ್ಯಕ್ಕೆ IRDAIಗೆ ನೀಡಿದ್ದಾರೆ. ಸೊ ಓನರ್ಶಿಪ್ಪನ್ನು ರೆಗ್ಯುಲೇಟ್ ಮಾಡ್ಬೋದು ಅಂತಂದರೆ, ಈಗ ಯಾವುದೋ ಒಂದು ಇನ್ಶೂರೆನ್ಸ್ ಕಂಪನಿ ಇದೆ, ಅದರಲ್ಲಿ ಯಾರು ಓನರ್ ಆಗಿರಬೇಕು, ಎಷ್ಟು ಓನರ್ಶಿಪ್ಪನ್ನು ಭಾರತೀಯರಿಗೆ ಕೊಡಬೇಕು, ಎಷ್ಟು ಓನರ್ಶಿಪ್ಪನ್ನು ಅಂದರೆ ಹೇಗೆ ಓನರ್ಶಿಪ್ಪನ್ನು ಹಂಚಿಕೆ ಮಾಡಬೇಕು, ಇದನ್ನೆಲ್ಲ ಕೂಡ IRDAI ರೆಗ್ಯುಲೇಟ್ ಮಾಡ್ಬೋದು ಅಂತ. ತದನಂತರ ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಅಪ್ರೂವ್ ಮಾಡೋದು, ಅಂದರೆ ಈಗ ಒಂದು ಸಂಸ್ಥೆ ಇದೆ ಅಂತಂದರೆ ಅದರ ಒಂದು ಕ್ಯಾಪಿಟಲ್, ಅದರ ಒಂದು ಹೂಡಿಕೆ ಇರ್ಬೋದು, ಅದು ಯಾವ ಯಾವ ಸೆಕ್ಟರ್ಗಳಿಗೆ ಕರೆಕ್ಟಾಗಿ ಹೋಗಬೇಕು, ಅಂದರೆ ಈಗ ಲೈಫ್ ಇನ್ಶೂರೆನ್ಸ್ಗೆ ಹೋಗಬೇಕಾ, ಹೆಲ್ತ್ ಇನ್ಶೂರೆನ್ಸ್ಗೆ ಹೋಗಬೇಕಾ, ಇಲ್ಲ ಪ್ರತಿಯೊಂದು ಡೀಟೇಲ್ಸ್ ಏನಿದೆ ಆ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ನ ಅಪ್ರೂವ್ ಮಾಡುವಂತಹ ಒಂದು ಅಥಾರಿಟಿಯನ್ನು ಕೂಡ IRDAIಗೆ ಈ ಒಂದು ಬಿಲ್ ನೀಡ್ತಾ ಇದೆ. ಸೊ ಇದಿಷ್ಟು ಮುಖ್ಯವಾದ ಪ್ರಾವಿಷನ್ಸ್, ಅಂದರೆ ಚೇಂಜ್ ಆಗ್ತಾ ಇರೋದು. ನಂತರ ಏನು ಮಾಡಿದ್ದಾರೆ ಅಂತಂದರೆ, ಇದೇ ಬಿಲ್ ಅಡಿಯಲ್ಲಿ ಕ್ಯಾಪಿಟಲ್ ಆ್ಯಂಡ್ ಎಂಟ್ರಿ ನಾರ್ಮ್ಸ್ಗಳನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಇಷ್ಟು ದಿನ ಏನಿತ್ತು ಅಂದರೆ, ಈಗ ಫಾರಿನ್ ಕಂಪನಿಗಳು ಯಾರಾದರೂ ಭಾರತದ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಅವರು ರೀಇನ್ಶೂರರ್ಸ್ ಆಗಿ ಬರಬೇಕು ಅಂತ ಅಥವಾ ಎಂಟರ್ ಆಗಬೇಕು ಅಂದರೆ, ಅವರ ಒಂದು ಮಿನಿಮಮ್ ನೆಟ್ ಓನ್ಡ್ ಫಂಡ್ಸ್ ಏನಿದೆ, ಇದು ಮೊದಲು ಏನಿತ್ತು ಅಂದರೆ 5,000 ಕೋಟಿಯಷ್ಟು ಇತ್ತು. 5,000 ಕೋಟಿ ರೂಪಾಯಿಗಳಷ್ಟು ಅವರ ಒಂದು ಮಿನಿಮಮ್ ನೆಟ್ ಓನ್ಡ್ ಫಂಡ್ಸ್ ಇರಬೇಕು. ಅದನ್ನು ರೆಡ್ಯೂಸ್ ಮಾಡಿ ಈಗ ಕೇವಲ 1,000 ಕೋಟಿ ರೂಪಾಯಿಗಳಷ್ಟು ನೆಟ್ ಓನ್ಡ್ ಫಂಡ್ಸ್ ಇದ್ರೂ ಕೂಡ ಅವರನ್ನು ತಗೋಬೋದು, ಅಂದರೆ ಅವರು ಎಂಟರ್ ಆಗ್ಬೋದು ಇಂಡಿಯನ್ ಇನ್ಶೂರೆನ್ಸ್ ಸೆಕ್ಟರ್ಗೆ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಮೊದಲಿಗೆ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ, ತದನಂತರ ಪಾಲಿಸಿ ಹೋಲ್ಡರ್ಸನ್ನು ಪ್ರೊಟೆಕ್ಟ್ ಮಾಡ್ಬೋದು, ತದನಂತರ ರೆಗ್ಯುಲೇಟರಿ ಕ್ಯಾಪಿಟಲ್ ಬೇಸ್ ಏನಿದೆ ಇದನ್ನು ಕೂಡ ಸ್ಟ್ರೆಂಥನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ಅಂತ ನೋಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಾರಿನ್ ಇನ್ಶೂರೆನ್ಸ್ ರೀಇನ್ಶೂರರ್ ಆಗಿದ್ದಾರೆ, ಫಾರಿನ್ ಇನ್ಶೂರೆನ್ಸ್ ಕಂಪನಿ ಇದೆ. ಸೊ ಅವರು ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಇದ್ದಾರೆ, ಆದರೆ ಅವರ ಒಂದು ನೆಟ್ ಓನ್ಡ್ ಫಂಡ್ಸ್ ಏನಿದೆ ಇದು ಕೇವಲ 1,000 ಕೋಟಿ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಈಗ ಏನಾಯ್ತು, ಈ ಹಿಂದೇನು 5,000 ಕೋಟಿ ಇದ್ದರೆ ಮಾತ್ರನೇ ಅವ್ರು ಎಂಟರ್ ಆಗ್ಬೋದು. ಸೊ ಇಲ್ಲಿ ನಮಗೆ ಅವರು ಇದರಲ್ಲಿ 1,000 ಕೋಟಿಯಲ್ಲಿ ಅಸ್ಯೂಮ್ ಜಸ್ಟ್ 500 crores ಅವರು ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ರು ಅಂತ. ಬಟ್ ಇಲ್ಲಿ ಏನಾಗ್ತದೆ, ಈ 5K crore ಇರುವಂಥ ಆ ಲಿಮಿಟ್ ಇರುವಂಥ ಕಾರಣ ಬರೋಬೇಕಾಗಿರುವಂಥ ಈ 500 crore ಕೂಡ ನಮಗೆ ಇಂಡಿಯಾಲಿ ಇನ್ವೆಸ್ಟ್ ಆಗೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಪಾಲಿಸಿ ಹೋಲ್ಡರ್ ಏನಾದ್ರು ಎಕಾನಮಿಯಲ್ಲಿ ವೊಲಟಾಲಿಟಿ ಆಯಿತು, ಎಕಾನಮಿಯಲ್ಲಿ ಚೇಂಜಸ್ ಆಯಿತು ಅಂತಂದರೆ ಅಲ್ಲಿ ಏನಾಗುತ್ತೆ, ಪಾಲಿಸಿ ಹೋಲ್ಡರ್ಸು ಲಾಸನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಈಗ ಈ ಒಂದು ಏನು ನೆಟ್ ಓನ್ ಫಂಡ್ಸ್ನ ಲಿಮಿಟನ್ನು ಕಡಿಮೆ ಮಾಡಿರೋ ಕಾರಣ ಈ 1,000 ಕೋಟಿ ಇರುವಂಥ ಕಂಪನಿಗಳು ಕೂಡ ಅವರು ಎಂಟರ್ ಆಗ್ಬೋದು ಭಾರತದ ಮಾರ್ಕೆಟ್ಗೆ. ಸೊ ಇದರಿಂದ ಅವ್ರು ಏನು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಆ ಇನ್ವೆಸ್ಟ್ಮೆಂಟ್ ಕೂಡ ಸಿಗುತ್ತೆ. ಒಂದು ಕಡೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಎನ್ಶೋರ್ ಆಗುತ್ತೆ, ತದನಂತರ ಪಾಲಿಸಿ ಹೋಲ್ಡರ್ಸ್ನು ಕೂಡ ಇಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ಬೋದು ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ನಾರ್ಮನ್ನು ನಾವು ರೆಡ್ಯೂಸ್ ಮಾಡಿದ್ದೀವಿ ಅಥವಾ ಈ ಒಂದು ನಾರ್ಮನ್ನು ಈಸಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಏನು ಅಂತಂದರೆ, ಇಲ್ಲಿರುವಂತಹ ಡೇಟಾ, ಈ ಡೇಟಾ ಏನಿದೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ಶೂರೆನ್ಸ್ ಪೆನೆಟ್ರೇಷನ್ ಏನಿದೆ ಭಾರತದಲ್ಲಿ, ಇಟ್ ಈಸ್ ಓನ್ಲಿ 3 to 4%. ಗ್ಲೋಬಲ್ ಆವ್ರೇಜ್ ನೋಡಿದ್ರೆ 7% ಇದ್ದಾರೆ, ಬಟ್ ಭಾರತದಲ್ಲಿ ಇಟ್ ಈಸ್ ಓನ್ಲಿ 3 to 4%. ಒಂದು ನಂತರ ಇನ್ಶೂರೆನ್ಸ್ ಡೆನ್ಸಿಟಿ ಕೂಡ ಭಾರತದಲ್ಲಿ ಬಹಳಾನೇ ಕಡಿಮೆ ಇದೆ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗತ್ತೆ. ನಂತರ FDI ಕ್ಯಾಪ್ ಯಾವ ರೀತಿಯಾಗಿ ರೇಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದರೆ, ಮೊದಲು 1999ರಲ್ಲಿ ಇಟ್ ವಾಸ್ 26%, ನೆಕ್ಸ್ಟ್ ಅದನ್ನ 49% ಮಾಡಿದ್ರು, ನಂತರ 74%, ಈಗ ಕಂಪ್ಲೀಟಾಗಿ 100% ಮಾಡಿದ್ದಾರೆ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಈಗ ಏನು ಇನ್ಶೂರೆನ್ಸ್ ಸೆಕ್ಟರ್ನ ಒಂದು 100%ವರೆಗೂ ಮಾಡಿದ್ದಾರೆ, ಸೊ ಈ 100% ಮಾಡಿದ್ದಾರೆ ಅಂತಲೇ ಇದರಲ್ಲಿ ಕೆಲವು ಕನ್ಸರ್ನ್ಸ್ಗಳನ್ನು ಕೂಡ ಹೈಲೈಟ್ ಮಾಡಲಾಗಿದೆ. ಸೊ ಆ ಕನ್ಸರ್ನ್ಸ್ ಏನು ಅಂತ ನಾವು ನೋಡೋಣ. ಸೊ ಮೊದಲಿಗೆ ಏನು ಅಂತಂದರೆ, ಕನ್ಸರ್ನ್ಸ್ ಏನು ಅಂದರೆ LIC ಮಾರ್ಕೆಟ್ ಪೊಸಿಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂದರೆ LIC ಬಂದು ಇಟ್ ಈಸ್ ಮೋಸ್ಟ್ಲಿ ಬೇಸ್ಡ್ ಆನ್ ಇಂಡಿಯನ್ ಶೇರ್ ಹೋಲ್ಡರ್ಸ್ ಇದರಲ್ಲಿ ಇರುವಂಥದ್ದು. ಸೊ ಫಾರಿನ್ ಇನ್ವೆಸ್ಟರ್ಸ್ ಬಂದರೆ ಇದರ ಒಂದು ಮಾರ್ಕೆಟ್ ಪೊಸಿಷನ್ ಏನಿದೆ, LICಯ ಮಾರ್ಕೆಟ್ ಪೊಸಿಷನ್ ಏನಿದೆ ಇದು ಕೂಡ ಇಲ್ಲಿ ಚೇಂಜ್ ಆಗುವಂಥದ್ದು. ತದನಂತರ ಏನು ಅಂದರೆ, ಡೊಮೆಸ್ಟಿಕ್ ಕಂಟ್ರೋಲ್ ಏನಿದೆ, ಈಗ ಇನ್ಶೂರೆನ್ಸ್ ಸೆಕ್ಟರ್ ಬಂದು ಇಟ್ ಇಸ್ ಅ ಫಿನಾನ್ಷಿಯಲ್ ಸೆಕ್ಟರ್, ಅದು ಎಸ್ಪೆಷಲಿ ಇಟ್ ಇಸ್ ಅ ಸ್ಟ್ರಾಟಜಿಕ್ ಫಿನಾನ್ಷಿಯಲ್ ಸೆಕ್ಟರ್ ಆಗಿದೆ. ಸೊ ಇದರಲ್ಲಿ ನಾವು ಫಾರಿನ್ ಇನ್ವೆಸ್ಟ್ಮೆಂಟನ್ನು 100% ಅಲೌ ಮಾಡಿದ್ರೆ
ಡೊಮೆಸ್ಟಿಕ್ ಕಂಟ್ರೋಲ್ ಅದರಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ನಮಗೆ ಇಲ್ಲಿ ಕ್ವೆಶನ್ ಆಗುತ್ತೆ. ಅಂದರೆ ಮೇಜರ್ ಪಾಲಿಸಿ ಡಿಸಿಷನ್ಸ್ ಏನಿದೆ, ಈಗ FDI ಯಾವುದೋ ಒಂದು ಕಂಪನಿಯಲ್ಲಿ ಆಲ್ಮೋಸ್ಟ್ 80% ಎಲ್ಲ FDI ಇದ್ದಾರೆ ಅಂತಂದರೆ, ಅಂದರೆ ಫಾರಿನ್ ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ಅವರ ಕೈಯಲ್ಲೇ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ಅವ್ರೇನು ಡಿಸಿಷನ್ಸ್ ತೊಗೊಳ್ತಾರೆ ಅದನ್ನ ನಾವು ಇಲ್ಲಿ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಇನ್ಶೂರೆನ್ಸ್ ಬೀಂಗ್ ಅ ಸ್ಟ್ರಾಟಜಿಕ್ ಸೆಕ್ಟರ್, ಅದರಲ್ಲಿ ಫಾರಿನ್ ಇನ್ವಾಲ್ವ್ಮೆಂಟು ಇಷ್ಟು 100% ಆಗಿರೋದು ಎಷ್ಟು ಸರಿ ಅನ್ನೋದು ಕೂಡ ಇಲ್ಲಿ ಕ್ವೆಶನ್ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಪ್ರಾಬ್ಲಮ್ಸನ್ನು ರೇಸ್ ಮಾಡಿದಾಗ ಗವರ್ನಮೆಂಟ್ ಯಾವ ರೀತಿಯಾಗಿ ಸಮಜಾಯಿಷಿಯನ್ನು ಕೊಟ್ಕೊಂಡಿದೆ ಅಂತಂದರೆ, ಇದರಿಂದ ಏನಾಗುತ್ತೆ ಅಂದರೆ ಲಾಂಗ್ ಟರ್ಮ್ ಫಾರಿನ್ ಕ್ಯಾಪಿಟಲ್ನ ನಾವು ಭಾರತಕ್ಕೆ ಅಟ್ರಾಕ್ಟ್ ಮಾಡ್ಬೋದು. ಸೊ ಲಾಂಗ್ ಟರ್ಮಲ್ಲಿ ಫಾರಿನ್ ಕ್ಯಾಪಿಟಲ್ನ ಅಟ್ರಾಕ್ಟ್ ಮಾಡಿದಾಗ ನಮ್ಮ ಒಂದು ಕ್ಯಾಡ್ ಇರ್ಬೋದು, ಇಲ್ಲ ನಮ್ಮ ಒಂದು ರುಪಿ ಡಿಪ್ರಿಸಿಯೇಷನ್ ಇರ್ಬೋದು, ಇವನ್ನೆಲ್ಲ ನಾವು ತಡಿಬೋದು. ಓವರಾಲ್ ನಮ್ಮ ಒಂದು ಎಕಾನಮಿಯನ್ನು ಸ್ಟೇಬಲ್ ಆಗಿಡ್ಬೋದು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ತದನಂತರ ಏನು ಹೇಳುತ್ತೆ, ಇನ್ಶೂರೆನ್ಸ್ ಪೆನೆಟ್ರೇಷನನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಇನೋವೇಷನ್ಗೆ ಇಲ್ಲಿ ಸಹಾಯ ಮಾಡುತ್ತೆ. ಫಾರಿನ್ ಕ್ಯಾಪಿಟಲ್ ಯಾವಾಗ ಬರುತ್ತೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಯಾವಾಗ ಬರುತ್ತೆ, ಆಗ ಅದರಿಂದ ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಇರ್ಬೋದು, ಇನೋವೇಷನ್ ಇರ್ಬೋದು, ಇದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಇಲ್ಲಿ ಅವರು ರೀಸನನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಏನು ಸ್ಲೈಡ್ ಇದೆ, ಈ ಸ್ಲೈಡಲ್ಲಿರೋ ಇನ್ಫಾರ್ಮೇಷನ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ರೀತಿಯಾದ ಕನ್ಸರ್ನ್ಸ್ ಇದೆ ಮತ್ತು ಯಾವ ರೀತಿಯಾಗಿ ಅದನ್ನ ಸಾಲ್ವ್ ಮಾಡ್ಬೋದು, ಈ ರೀತಿಯಾಗಿ ಇಲ್ಲಿ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಇನ್ಶೂರೆನ್ಸ್ ಸೆಕ್ಟರಲ್ಲಿ 100% FDIನ ಅಲೌ ಮಾಡೋದ್ರ ಮುಖಾಂತರ ಆಗುವಂಥ ಪರಿಣಾಮಗಳು ಮತ್ತು ಏನೇನು ಚೇಂಜಸನ್ನು ತರ್ತಾ ಇದ್ದಾರೆ ಎಲ್ಲ ನಾವು ಹೋಲ್ಸಮ್ ಆಗಿ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. US agrees to give security to Ukraine in peace talks. ಸೊ ಈಗ ಏನು ಉಕ್ರೇನ್ ಮತ್ತು US ಮಧ್ಯೆ ಪೀಸ್ ಟಾಕ್ಸ್ ನಡೀತಾ ಇದೆ, ಅಂದರೆ ಏನು ಪೀಸ್ ಡೀಲ್ ಅನ್ನುವಂಥ ಒಂದರ ಭಾಗವಾಗಿ USA ಏನು ಹೇಳಿದೆ ಅಂತ ಅಂದರೆ, ಉಕ್ರೇನ್ಗೆ ನಾವು ನ್ಯಾಟೋ ಅಲ್ಲಿ ಬರುವಂತಹ ಆರ್ಟಿಕಲ್ 5 ಏನಿದೆ ಅದರ ರೀತಿಯಾದ ಒಂದು ಅಗ್ರಿಮೆಂಟನ್ನು ಡೆವಲಪ್ ಮಾಡ್ತೀವಿ, ಈ ಪೀಸ್ ಡೀಲ್ನ ಒಂದು ಭಾಗವಾಗಿ ಅದನ್ನು ಡೆವಲಪ್ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂತಂದರೆ, ಒಂದು ಕಡೆ ನ್ಯಾಟೋ ಆರ್ಟಿಕಲ್ 5 ಅಂದರೆ ಏನು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಈಸ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ನಾವು ಅಂದರೆ ಈ ಒಂದು ಏನು ಡೀಲ್ ನಡೀತಾ ಇದೆ US ಮತ್ತು ಉಕ್ರೇನ್ ಮಧ್ಯೆ, ಈ US ಮತ್ತು ಉಕ್ರೇನ್ ಮಧ್ಯೆ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸಿಂದ ಭಾರತ ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ ಅನ್ನೋದಿರ್ಬೋದು, ಇಲ್ಲ ಗ್ಲೋಬಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ ಅನ್ನೋಂಥದ್ದಿರ್ಬೋದು, ಆ ರೀತಿಯಾದ ಕ್ವೆಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್. ಸೊ ಈಗ ಇದು ಯಾಕೆ ನ್ಯೂಸಲ್ಲಿದೆ ಅಂತ ನೋಡೋಣ. ಮೊದಲಿಗೆ ಈಗಾಗಲೇ ಹೇಳಿರೋ ಥರ USA ಆಸ್ ಅಗ್ರಿ ಟು ಪ್ರೊವೈಡ್ ಸೆಕ್ಯೂರಿಟಿ ಅಶ್ಯೂರೆನ್ಸಸ್ ಟು ಉಕ್ರೇನ್. ಅಂದರೆ ಈಗ ಏನಾಗುತ್ತೆ ಅಂದರೆ, ಉಕ್ರೇನ್ ಮೇಲೆ ಯಾರಾದರೂ ಬೇರೆ ದೇಶ ದಾಳಿಯನ್ನು ಮಾಡಿದ್ರೆ ಆಗ USA ಯುಕ್ರೇನ್ಗೆ ಸಹಾಯ ಮಾಡುತ್ತೆ ಅನ್ನುವಂಥದ್ದನ್ನು ಈ ಒಂದು ಏನು ಪೀಸ್ ಟಾಕ್ಸ್ ಇದೆ ಅದರ ಭಾಗವಾಗಿ ಇಲ್ಲಿ ಒಂದು ಅಗ್ರಿಮೆಂಟನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಅಗ್ರಿಮೆಂಟ್ ಏನಿದೆ ಅದು ನ್ಯಾಟೋದ ಆರ್ಟಿಕಲ್ 5 ಥರ ಇರುತ್ತೆ ಅನ್ನುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನ್ಯಾಟೋ ಸ್ಟೈಲ್ ಡಿಫೆನ್ಸ್ ಪ್ಲೆಡ್ಜ್ ಇರ್ಬೋದು, ಮತ್ತು ಇದರಿಂದ ಮುಂದೆ ರಷ್ಯಾದ ಜೊತೆ ಪೀಸ್ ಟಾಕ್ಸನ್ನು ಕೂಡ ಪ್ರಮೋಟ್ ಮಾಡಬಹುದು ಅನ್ನುವಂಥ ಉದ್ದೇಶದಿಂದ ಕೂಡ ಈ ಒಂದು ಅಗ್ರಿಮೆಂಟನ್ನು USA ಉಕ್ರೇನ್ ಜೊತೆ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಈಗ ನಾವು ಏನು ಆಗ್ತಾ ಇದೆ ಅನ್ನೋದು, ಆರ್ಟಿಕಲ್ 5 ಅಂದರೆ ಏನು, ಇದೆಲ್ಲ ತಿಳ್ಕೊಬೇಕು. ಸೊ ಅದನ್ನು ನೋಡೋಣ. ಸೊ ಮೊದಲಿಗೆ ಇಲ್ಲಿ ಇರುವಂತಹ ಕೀ ಫ್ಯಾಕ್ಟ್ಸ್ಗಳನ್ನು ನಾವು ನೋಡಬೇಕಾಗುತ್ತೆ. ಮೊದಲಿಗೆ ಏನು ಅಂತಂದರೆ, ಈ ಒಂದು ಏನು ಅಗ್ರಿಮೆಂಟನ್ನು ಮಾಡ್ತಾ ಇದ್ದಾರೆ, ನ್ಯಾಟೋ ಆರ್ಟಿಕಲ್ 5 ಅಗ್ರಿಮೆಂಟ್. ಸೊ ಈ ಒಂದು ಅಗ್ರಿಮೆಂಟ್ ಏನಿದೆ ಇದರಿಂದ ನ್ಯಾಟೋ ಮೆಂಬರ್ಶಿಪ್ಪನ್ನು ಕೊಡಲ್ಲ. ಸೊ ಉಕ್ರೇನ್ ಏನಿದೆ, ಇಟ್ ವಿಲ್ ನಾಟ್ ಬಿ ಅ ಪಾರ್ಟ್ ಆಫ್ ಆರ್ ಇಟ್ ವಿಲ್ ನಾಟ್ ಬಿ ಅ ಮೆಂಬರ್ ಆಫ್ ನ್ಯಾಟೋ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಆರ್ಟಿಕಲ್ 5 ಅಂತ ಹೇಳಿದ್ದಾರೆ. 5 ಅಂತ ಆರ್ಟಿಕಲ್ 5 ಅಂತ ಹೇಳಿದ್ರು, ಆರ್ಟಿಕಲ್ 5 ಅಂತ ಹೇಳಿರೋದು. ಸೊ ಇದರಿಂದ ಏನಾಗುತ್ತೆ, ಒಂದು ಕಡೆ ಸ್ಟ್ರಾಂಗ್ ಸೆಕ್ಯೂರಿಟಿ ಅಶ್ಯೂರೆನ್ಸನ್ನು ಕೊಡ್ಬೋದು. ಬಟ್ ಏನು ಅಂತಂದರೆ, ನ್ಯಾಟೋದ ಒಂದು ಕಲೆಕ್ಟಿವ್ ಡಿಫೆನ್ಸ್ ಸ್ಟೇಟಸ್ ಏನಿದೆ ಆ ಸ್ಟೇಟಸ್ ಸಿಗೋದಿಲ್ಲ. ಬಟ್ ಸ್ಟಿಲ್ ಸೆಕ್ಯೂರಿಟಿ ಅಶ್ಯೂರೆನ್ಸನ್ನು USA ಉಕ್ರೇನ್ಗೆ ನೀಡ್ಬೋದು ಇದರ ಅಂಡರಲ್ಲಿ ಅಂತ. ಆ್ಯಂಡ್ ಆಲ್ಸೋ ಇಟ್ ಡಸ್ ನಾಟ್ ಆಟೋಮ್ಯಾಟಿಕಲಿ ಟ್ರಿಗರ್ ನ್ಯಾಟೋ ಆರ್ಟಿಕಲ್ 5. ನ್ಯಾಟೋ ಆರ್ಟಿಕಲ್ 5 ಆಟೋಮೆಟಿಕ್ಕಾಗಿ ಟ್ರಿಗರ್ ಮಾಡಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ನ್ಯಾಟೋ ಮೆಂಬರ್ಸ್ ಒಪ್ಕೊಳ್ರೆ ಮಾತ್ರನೇ ಅದನ್ನ ಟ್ರಿಗರ್ ಮಾಡೋಕ್ಕಾಗತ್ತೆ ಅನ್ನುವಂಥದ್ದು. ನಂತರ ಎರಡನೇದೇನು, ಈ ನ್ಯಾಟೋ ಆರ್ಟಿಕಲ್ 5 ಏನಿದೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಏನು ಆರ್ಟಿಕಲ್ 5 ಏನು ಹೇಳುತ್ತೆ ಅಂತಂದರೆ, ಈಗ ಯಾವುದೋ ಒಂದು ನ್ಯಾಟೋ ಸದಸ್ಯ ನೇಷನ್ ಏನಿರುತ್ತೆ, ಸದಸ್ಯ ಕಂಟ್ರಿ ಏನಿರುತ್ತೆ, ಆ ಒಂದು ಸದಸ್ಯ ನೇಷನ್ ಮೇಲೆ ಅಥವಾ ಆ ಸದಸ್ಯ ದೇಶದ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ
ಅದನ್ನು ಎಂಟೈರ್ ನ್ಯಾಟೋ ಮೇಲೆ ಅಟ್ಯಾಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅಟ್ಯಾಕ್ ಆನ್ ಒನ್ ನ್ಯಾಟೋ ಮೆಂಬರ್ ಈಸ್ ಈಕ್ವಲ್ ಟು ಅಟ್ಯಾಕ್ ಆನ್ ಆಲ್. ಸೊ ಈಗ ಫಾರ್ ಎಕ್ಸಾಂಪಲ್ USA ಇಸ್ ಅ ನ್ಯಾಟೋ ಮೆಂಬರ್. USA ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅಂತಾರೆ, ಎಂಟೈರ್ ನ್ಯಾಟೋ ಕಂಟ್ರೀಸ್ ಏನಿರ್ತಾರೆ ಅವ್ರು ಎಲ್ಲರ ಮೇಲೂ ಅಟ್ಯಾಕ್ ಅಂತ ಅದನ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನಾವು ಇನ್ನೊಂದೇನು ತಿಳ್ಕೊಬೇಕು ಅಂದರೆ ಉಕ್ರೇನ್ ಇಸ್ ನಾಟ್ ಅ ಮೆಂಬರ್ ಆಫ್ ನ್ಯಾಟೋ. ಸೊ ಹಾಗಾಗಿ ಜಸ್ಟ್ ಆರ್ಟಿಕಲ್ 5 ಲೈಕ್ ಸ್ಟೇಟಸನ್ನು ಕೊಡ್ತೀವಿ. ಅಂದರೆ ಯುಕ್ರೇನ್ ಮೇಲೆ ಯಾರಾದರೂ ದಾಳಿಯನ್ನು ಮಾಡಿದ್ರೆ USA ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ, ನಾಟ್ ಆಲ್ ನ್ಯಾಟೋ ಅನ್ನುವಂಥದ್ದು. ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಎಂಟೈರ್ ಆರ್ಟಿಕಲಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು ಈ ನ್ಯಾಟೋ ಆರ್ಟಿಕಲ್ 5 ಏನಿದೆ ಇದೇನು ಹೇಳುತ್ತೆ, ಕಲೆಕ್ಟಿವ್ ಡಿಫೆನ್ಸ್ ಕ್ಲಾಸ್ ಅಂತ ಇದನ್ನ ನಾವು ಕರಿತೀವಿ. ಕಲೆಕ್ಟಿವ್ ಡಿಫೆನ್ಸ್ ಕ್ಲಾಸ್ ಅನ್ನೋದು ಇದು. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಸೊ ಈಗ ನಾವು ನೆಕ್ಸ್ಟ್ ಏನು ನೋಡ್ತೀವಿ ಅಂತಂದರೆ ಈ ಪೀಸ್ ಟಾಕ್ಸ್ ಏನು ನಡೀತಾ ಇದೆ ಅಥವಾ ಮುಂದೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಆ ಒಂದು ಪೀಸ್ ಟಾಕ್ ಏನಿದೆ ಅದ್ರ ಬಗ್ಗೆ ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಸೊ ಮೊದಲಿಗೆ ಈ ಒಂದು ಪೀಸ್ ಟಾಕ್ಸ್ ಏನಿದೆ, ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಉಕ್ರೇನ್ ಮತ್ತು ರಷ್ಯಾ ಪೀಸ್ ಟಾಕ್ಸ್ ಮಾಡಬೇಕು. ಆ್ಯಂಡ್ ಇದರಲ್ಲಿ USA ಬಂದು ಮೀಡಿಯೇಟರ್ ಥರ ವರ್ಕ್ ಮಾಡುತ್ತೆ ಅಂತ. ಸೊ ಏನಕ್ಕೆ ಅಂದರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ವಾರನ್ನು ಈಗ ಸದ್ಯಕ್ಕೆ ನಿಲ್ಲಿಸೋದಕ್ಕೆ ಒಂದು, ತದನಂತರ ಪೋಸ್ಟ್ ವಾರ್ ಸೆಕ್ಯೂರಿಟಿ ಆರ್ಕಿಟೆಕ್ಚರನ್ನು ನೀಡೋದಕ್ಕೆ, ಉಕ್ರೇನ್ಗೆ ಪೋಸ್ಟ್ ವಾರ್ ಸೆಕ್ಯೂರಿಟಿ ಆರ್ಕಿಟೆಕ್ಚರನ್ನು ನೀಡೋದಕ್ಕೆ, ಇವೆರಡು ಮುಖ್ಯ ಉದ್ದೇಶದಿಂದ ಈ ಒಂದು ಪೀಸ್ ಟಾಕ್ಸನ್ನು ನಡೆಸಬೇಕು ಅನ್ನೋಂಥದ್ದು. ಸೊ ಇದರಲ್ಲಿ ಉಕ್ರೇನ್ನ ಡಿಮ್ಯಾಂಡ್ ಏನು ಅಂತಂದರೆ ಲಾಂಗ್ ಟರ್ಮ್ ಸೆಕ್ಯೂರಿಟಿ ಗ್ಯಾರಂಟಿಗಳನ್ನು ನೀಡಬೇಕು ಅಂತ. ಆದರೆ ಇಲ್ಲಿ ಈ ನ್ಯಾಟೋ ಮೆಂಬರ್ಸ್ ಏನಿದ್ದಾರೆ ಅವರ ಒಂದು ಕನ್ಸರ್ನ್ ಅಥವಾ ವೆಸ್ಟರ್ನ್ ನೇಷನ್ಸ್ ಏನಿದೆ, ವೆಸ್ಟರ್ನ್ ದೇಶಗಳು ಏನಿದೆ, ಪಾಶ್ಚಿಮಾತ್ಯ ದೇಶಗಳು, ಇವರ ಒಂದು ಕನ್ಸರ್ನ್ ಏನು ಅಂತಂದರೆ ನ್ಯಾಟೋ ರಷ್ಯಾದ ಒಂದು ಡೈರೆಕ್ಟ್ ಮಿಲಿಟರಿ ಕನ್ಫ್ರಂಟೇಷನ್ ಏನಿದೆ ಅದನ್ನು ಅವಾಯ್ಡ್ ಮಾಡಬೇಕು. ನ್ಯಾಟೋ ಅಲ್ಲಿ ಇರುವಂಥ ರಾಜ್ಯಗಳು ಏನಿರತ್ತ, ದೇಶಗಳು ಏನಿವೆ ಇವು ಎಲ್ಲ ಸ್ಟ್ರಾಂಗ್ ಆಗಿರೋ ನೇಷನ್ಗಳು. ಇವುಗಳ ಜೊತೆಗೆ ರಷ್ಯಾ ಇಸ್ ಆಲ್ಸೋ ಸ್ಟ್ರಾಂಗ್. ಸೊ ಎರಡು ಸ್ಟ್ರಾಂಗ್ ಇರುವಂತಹ ದೇಶಗಳು ಹೊಡೆದಾಡಿದ್ರೆ ಇಟ್ ಅಫೆಕ್ಟ್ಸ್ ಎಂಟೈರ್ ವರ್ಲ್ಡ್. ಗ್ಲೋಬಲಿ ನಾವು ನೋಡಿದ್ರೆ ಪೊಲಿಟಿಕಲಿ ಅಫೆಕ್ಟ್ ಆಗುತ್ತೆ, ಇಕೊನಾಮಿಕಲಿ ಎಸ್. ಈಗ ಕೇವಲ ರಷ್ಯಾ ಉಕ್ರೇನ್ ವಾರ್ನಿಂದನೇ ಹಲವಷ್ಟು ಎಕಾನಮಿಗಳು ಕುಸಿದಿರೋದನ್ನು ನಾವು ನೋಡಿದ್ವಿ. ಸೊ ಎಕಾನಮಿಕಲಿ ಅದರ ಒಂದು ರಿಯಾಕ್ಷನ್ ಏನಿರುತ್ತೆ ಅಥವಾ ಎಕನಾಮಿಕಲಿ ಅದರ ಇಂಪ್ಯಾಕ್ಟ್ ಕೂಡ ತುಂಬಾ ಹೆಚ್ಚಿನದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಏನು ಪೀಸ್ ಟಾಕ್ಸ್ ಇದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಶಾಂತ ರೀತಿಯಾಗಿ ನಾವು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಇಫ್ ಇಟ್ ಗೋಸ್ ಟು ಕನ್ಫ್ರಂಟೇಷನ್ ಸ್ಟೇಜ್ ಎಲ್ಲರೂ ಇಲ್ಲಿ ಅಫೆಕ್ಟ್ ಆಗ್ತಾರೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇದು ಏನಿದೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ರೀತಿಯಾಗಿ ಟಾಕ್ಸ್ಗಳ ಉದ್ದೇಶ ಏನು ಮತ್ತು ಯಾಕೆ ಈ ಒಂದು ಪೀಸ್ ಟಾಕ್ಸ್ ನಡಿಬೇಕು ಅನ್ನೋದರ ಕುರಿತಾಗಿ ಕ್ವೆಶನ್ಸ್ ಬಂದಾಗ ನಾವು ಈ ಒಂದು ಏನು ನೋಡಿದ್ದೀವಿ ಇದನ್ನು ಕೋಟ್ ಮಾಡ್ಬೋದಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಕ್ಲೈಮೇಟ್ ಚೇಂಜ್ ಡಿಫಾರೆಸ್ಟೇಷನ್ ವರ್ಸನ್ ದ ಇಂಪ್ಯಾಕ್ಟ್ ಆಫ್ ಸೌತ್ ಈಸ್ಟ್ ಏಷ್ಯಾ ಸೈಕ್ಲೋನ್ಸ್. ಸೊ ಇತ್ತೀಚೆಗಷ್ಟೇ ಒಂದು ಅಧ್ಯಯನವನ್ನು ನಡೆಸಿದ್ದಾರೆ. ಸೊ ಆ ಅಧ್ಯಯನದಲ್ಲಿ ತಿಳಿದಿರೋದು ಏನು ಅಂತಂದರೆ ಕ್ಲೈಮೇಟ್ ಚೇಂಜ್, ಡಿಫಾರೆಸ್ಟೇಷನ್ ಮತ್ತು ರ್ಯಾಪಿಡ್ ಅರ್ಬನೈಸೇಷನ್ ಏನಿದೆ ಇದು ಸೌತ್ ಈಸ್ಟ್ ಏಷ್ಯಾದಲ್ಲಿ ಸೈಕ್ಲೋನ್ಗಳು ಮತ್ತು ಫ್ಲಡ್ಗಳು ಏನಿದೆ ಆಗ್ತಾಯಿವೆ ಇದನ್ನು ಹೆಚ್ಚು ಮಾಡಿವೆ ಅಂತ. ಸೊ ಸೌತ್ ಈಸ್ಟ್ ಏಷ್ಯಾದಲ್ಲಿ ಆಗ್ತಾ ಇರುವಂತಹ ಸೈಕ್ಲೋನ್ಸ್ ಮತ್ತು ಸೈಕ್ಲೋನ್ಸ್ ಬೇಸಿಸ್ ಮೇಲೆ ಆಗ್ತಾ ಇರುವಂಥ ಫ್ಲಡ್ಸ್ಗಳು ಏನಿದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಒಂದು ಕ್ಲೈಮೇಟ್ ಚೇಂಜ್, ಒಂದು ಡಿಫಾರೆಸ್ಟೇಷನ್, ಮತ್ತೊಂದು ಬಂದು ರ್ಯಾಪಿಡ್ ಅರ್ಬನೈಸೇಷನ್ ಅಂತ ಹೊಸ ಅಧ್ಯಯನ ಹೇಳ್ತಾ ಇದೆ. ಸೊ ಅದರ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈಗ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಈ ಒಂದು ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತಂದರೆ ಇತ್ತೀಚೆಗೆ ನಾವು ನೋಡಿದ್ರೆ ಶ್ರೀಲಂಕಾ ಇರ್ಬೋದು, ಮಲೇಷ್ಯಾ ಇರ್ಬೋದು, ಮತ್ತು ಇಂಡೋನೇಷ್ಯಾ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಈ ಎಲ್ಲ ದೇಶಗಳನ್ನು ದಿತ್ವಾ ಸೈಕ್ಲೋನ್ ಮತ್ತು ಸೆನ್ಯಾರ್ ಸೈಕ್ಲೋನ್ಗಳಿಂದ ಏನಾಗಿದೆ ಅಂದರೆ ಪ್ರವಾಹಗಳಾಗಿದ್ದಿರ್ಬೋದು, ಭೂಕುಸಿತ ಇರ್ಬೋದು, ಇದೆಲ್ಲದರಿಂದ ಸುಮಾರು 1600ಕ್ಕೂ ಹೆಚ್ಚು ಸಾವುಗಳನ್ನು ಅನುಭವಿಸಿದೆ ಈ ದೇಶಗಳು. ಯಾವುದು? ಶ್ರೀಲಂಕಾ, ಮಲೇಷ್ಯಾ, ಥೈಲ್ಯಾಂಡ್, ಇಂಡೋನೇಷ್ಯಾ ಈ ದೇಶಗಳು. ಇದರ ಬಗ್ಗೆ ವರ್ಲ್ಡ್ ವೆದರ್ ಆಟ್ರಿಬ್ಯೂಷನ್ ಅನ್ನುವಂತಹ ಒಂದು ಗುಂಪೇನಿದೆ, ಈ ಗುಂಪು ಬಂದು ಒಂದು ಅಧ್ಯಯನವನ್ನು ಪ್ರಕಟಿಸಿದೆ. ಸೊ ಆ ಅಧ್ಯಯನದಲ್ಲಿ ಏನು ಹೇಳಿರೋದು ಅಂದರೆ ಈ ರೀಸನ್ಸ್ ಹೇಳೋದು ಕ್ಲೈಮೇಟ್ ಚೇಂಜು, ಡಿಫಾರೆಸ್ಟೇಷನು, ರ್ಯಾಪಿಡ್ ಅರ್ಬನೈಸೇಷನ್ ಹೆಚ್ಚಾಗಿರುವಂಥ ಕಾರಣದಿಂದ ಈ ರೀತಿಯಾದ ಒಂದು ಇಂಪ್ಯಾಕ್ಟ್ಗಳನ್ನು ಈ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಏನಿದೆ ಇವು ಅನುಭವಿಸ್ತಾ ಇದೆ ಅಂತ. ಈಗ ನಾವು ಈ 3 ಫ್ಯಾಕ್ಟರ್ಸ್ಗಳು ಏನಿದೆ ಇದು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ.
ಮೊದಲಿಗೆ ಕ್ಲೈಮೇಟ್ ಚೇಂಜ್ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ. ಒಂದು ಏನು ಗ್ಲೋಬಲ್ ಟೆಂಪರೇಚರ್ ಏನಿದೆ, ಈ ಗ್ಲೋಬಲ್ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಗ್ಲೋಬಲ್ ಟೆಂಪರೇಚರ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂದರೆ ಏನು ತಾಪಮಾನ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅದರಿಂದ ಮಳೆ ಹೆಚ್ಚಾಗುತ್ತೆ, ಅದರಿಂದ ಏನಾಗುತ್ತೆ ಪ್ರವಾಹ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗುತ್ತೆ. ಸೊ ಇಲ್ಲಿ ಏನಂತಂದರೆ ಈಗ ಮಿಡ್ 1800s ನಾವು ಚೆಕ್ ಮಾಡಿದೆ. ಮಿಡ್ 1800s ನಂತರ ಸುಮಾರು 1.3 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಹೆಚ್ಚಾಗಿದೆ. 1.3 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇನ್ಕ್ರೀಸ್ ಆಗಿದೆ ಅಂತಂದರೆ ನಾವೇ ಇಮ್ಯಾಜಿನ್ ಮಾಡ್ಕೋಬೋದು ಅದರಿಂದ ಎಷ್ಟು ಅಫೆಕ್ಟ್ ಆಗಿದೆ. ರೈನ್ಫಾಲ್ ಇರ್ಬೋದು, ಇಲ್ಲ ಫ್ಲಡ್ ಇಂಟೆನ್ಸಿಟಿ ಇರ್ಬೋದು, ಫ್ಲಡ್ ಡ್ಯೂರೇಷನ್ ಇರ್ಬೋದು, ಇದೆಲ್ಲ ಕೂಡ ಅಫೆಕ್ಟ್ ಆಗುತ್ತೆ. ಬಿಕಾಸ್ ದೇ ಆರ್ ಆಲ್ ಇಂಟರ್ನಲಿ ಲಿಂಕ್ಡ್. ಈ ಒಂದು ಟಾಪಿಕ್ ಏನಿದೆ ಈ ಕ್ಲೈಮೇಟ್ ಚೇಂಜಲ್ಲಿ ಹೇಗೆ ಟೆಂಪ್ರೇಚರ್ ಅಫೆಕ್ಟ್ಸ್ ರೈನ್ಫಾಲ್ ಅನ್ನೋದನ್ನ ನಾವು ಜಿಯೋಗ್ರಫಿ ಬೇಸಿಕ್ಸಲ್ಲಿ ಓದಿರ್ತೀವಿ. ಸೊ ನೀವು ಅದನ್ನ ಒಂದು ಸತಿ ಇಲ್ಲಿ ರೀಕಾಲ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಅಧ್ಯಯನ ಏನು ಹೇಳಿದೆ ಅಂತಂದರೆ ಈಗ ಈ ಒಂದು ಚಂಡಮಾರುತಗಳು ಏನಾಯಿತು, ಈ ಸೈಕ್ಲೋನ್ಸ್ಗಳು ಏನು ಬಂದವು, ದಿತ್ವಾ ಇರ್ಬೋದು, ಸೇನಾರ್ ಇರ್ಬೋದು, ಈ ಸೈಕ್ಲೋನ್ಸ್ಗಳ ಸಮಯದಲ್ಲಿ ನಾವು ಸರ್ಫೇಸ್ ಟೆಂಪರೇಚರನ್ನು ಚೆಕ್ ಮಾಡಿದ್ರೆ ಇಟ್ ವಾಸ್ ಆಲ್ಮೋಸ್ಟ್ 2 ಡಿಗ್ರಿ ಮೋರ್ ದ್ಯಾನ್ 1991 2020 ಆವ್ರೇಜಲ್ಲಿ ಏನಿತ್ತು ಅದಕ್ಕಿಂತ ಹೆಚ್ಚಿನದಾಗಿ 2 ಡಿಗ್ರಿಗಳು ಅಷ್ಟು ಹೆಚ್ಚಿನದಾಗಿ ಸರ್ಫೇಸ್ ಟೆಂಪರೇಚರ್ ಇತ್ತು. ಸೊ ಟೆಂಪರೇಚರ್ ಹೆಚ್ಚಾದಂತೆ ಸೈಕ್ಲೋನ್ಸ್ಗಳು ಡೆವಲಪ್ ಆಗೋದು ಕೂಡ ಹೆಚ್ಚಾಗುತ್ತೆ. ಯಾಕೆ ಅಂದರೆ ಟೆಂಪರೇಚರ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಯಿತು ಅಂತಂದರೆ ಅಲ್ಲಿ ಪ್ರೆಷರ್ ವೇರಿಯೇಷನ್ ಆಗುತ್ತೆ. ಸೊ ಪ್ರೆಷರ್ ವೇರಿಯೇಷನ್ ಆದಾಗ ನಮಗೆ ಸೈಕ್ಲೋನ್ಗಳು ಡೆವಲಪ್ ಆಗುತ್ತೆ, ಚಂಡಮಾರುತಗಳು ಡೆವಲಪ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ನಂತರ ಏನು ಅಂತಂದರೆ ಮತ್ತು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ 1 ಡಿಗ್ರಿ ಹೆಚ್ಚಾಯಿತು ಅಂತಾನೆ, 1 ಡಿಗ್ರಿ ಟೆಂಪ್ರೇಚರ್ ಏನಾದ್ರು ಹೆಚ್ಚಾಯಿತು ಅಂತಂದರೆ ಅಷ್ಟು ಆ ಒಂದು ಟೆಂಪ್ರೇಚರಿಂದ ಸುಮಾರು 7% ವಾಟರ್ ಕಂಟೆಂಟನ್ನು ರಿಟೈನ್ ಮಾಡ್ಕೋಬೋದು ಅದು. ಸೊ 1 ಡಿಗ್ರಿಯಲ್ಲೇ 7% ವಾಟರ್ ಕಂಟೆಂಟನ್ನು ರಿಟೈನ್ ಮಾಡ್ಬೋದು ಅಂತಂದರೆ ಇದರಿಂದ ಏನಾಗುತ್ತೆ ಅಂತಂದರೆ ವಾಟರ್ ಅಥವಾ ರೈನ್ಫಾಲ್ ಹೆಚ್ಚಾಗೋದಿರ್ಬೋದು, ತದನಂತರ ಫ್ಲಡ್ಗಳು ಹೆಚ್ಚಾಗೋದಿರ್ಬೋದು, ಇದೆಲ್ಲನೂ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ನಂತರ ನಾವು ಡೇಟಾನ ನೋಡಿದ್ರೆ ರೈನ್ಫಾಲ್ ಇನ್ಕ್ರೀಸ್ ಶ್ರೀಲಂಕಾಲಿ ಮತ್ತು ಮಲಾಕಾ ಸ್ಟೇಟಲ್ಲಿ ಯಾವ ರೀತಿಯಾಗಿ ಆಗಿದೆ ಅಂತಂದರೆ ಹೆವಿ 5-day ಪ್ರೆಸಿಪಿಟೇಷನ್ ಇವೆಂಟ್ಸ್ ಇನ್ಕ್ರೀಸ್ 28% 160%ವರೆಗೂ ಇದು ಹೆಚ್ಚಾಯಿತು ಅಂತ. ಮತ್ತು ತದನಂತರ ಮಲಾಕಾ ಸ್ಟೇಟಲ್ಲಿ ನಾವು ನೋಡಿದ್ರೆ 99% 50%ವರೆಗೂ ಹೆಚ್ಚಾಗಿದೆ. ಸೊ ಈ ಒಂದು ರೈನ್ಫಾಲ್ ಇನ್ಕ್ರೀಸಿಂದ ಕೂಡ ಏನು ಪ್ರವಾಹಗಳಾಯಿತು, ಭೂಕುಸಿತಗಳಾಯಿತು, ಇದೆಲ್ಲ ಕೂಡ ಇದರ ಪರಿಣಾಮ ಅನ್ನೋದನ್ನು ನಾವು ತಿಳ್ಕೊಬೇಕು. ಇನ್ನು ನೆಕ್ಸ್ಟ್ ನಾವು ಡಿಫಾರೆಸ್ಟೇಷನ್ ಯಾವ ರೀತಿಯಾಗಿ ಏಡ್ ಮಾಡಿದೆ ಈ ಒಂದು ಏನಕ್ಕೆ ಸೈಕ್ಲೋನ್ಸ್ಗಳಿಗೆ, ಚಂಡಮಾರುತಗಳಿಗೆ ಮತ್ತು ಅದರಿಂದ ಆಗುವಂತಹ ಪ್ರವಾಹಗಳು, ಭೂಕುಸಿತಗಳಿಗೆ ಡಿಫಾರೆಸ್ಟೇಷನ್ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಯಾವಾಗ ಫಾರೆಸ್ಟ್ಗಳಿರೋದಿಲ್ಲ, ಯಾವಾಗ ಕಾಡುಗಳಿರೋದಿಲ್ಲ, ಮರಗಳಿರೋದಿಲ್ಲ, ಅದರಿಂದ ಏನಾಗುತ್ತೆ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಈಗ ರೂಟ್ಸ್ಗಳಿದೆ, ಬೇರುಗಳಿದ್ರೆ ಆ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಬೇರುಗಳೇ ಇಲ್ಲ, ಮರಗಳಿಲ್ಲ, ಬೇರುಗಳಿಲ್ಲ ಅಂತಂದರೆ ಆ ನೀರನ್ನು ಹಿಡಿಯೋದಕ್ಕಾಗುತ್ತೆ. ಸೊ ಆಬ್ವಿಯಸ್ ಆಗಿ ನೀರು ಹರ್ಕೊಂಡು ಹೋಗುತ್ತೆ, ಪ್ರವಾಹಗಳು ಹೆಚ್ಚಾಗುತ್ತೆ. ಸೊ ಏನಾಗುತ್ತೆ ಸರ್ಫೇಸ್ ರನ್ ಆಫ್ ಜಾಸ್ತಿ ಆಗುತ್ತೆ, ಅದರಿಂದ ಪ್ರವಾಹಗಳು ಹೆಚ್ಚಾಗುತ್ತೆ. ಈಗ ಶ್ರೀಲಂಕಾದಲ್ಲಿ ನಾವು ನೋಡಿದ್ರೆ 90% 1900 ನಾವು ನೋಡಿದಾಗ 90% ಅಷ್ಟು ಮರಗಳಿತ್ತು, ಅಂದರೆ ಫಾರೆಸ್ಟ್ ಕವರ್ ಇತ್ತು. ಅದೇ 2002 ನಾವು ನೋಡಿದ್ರೆ ಆಲ್ಮೋಸ್ಟ್ 20%ಗೆ ಇದು ರೆಡ್ಯೂಸ್ ಆಗಿಬಿಟ್ಟಿದೆ. ಸೊ 90% 20%ಗೆ ಫಾರೆಸ್ಟ್ ಏರಿಯಾ ರೆಡ್ಯೂಸ್ ಆಗಿದೆ ಅಂತಂದರೆ ಸೊ ಆಬ್ವಿಯಸ್ ಆಗಿ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇಲ್ಲಿ ಬಹಳಷ್ಟು ಕಡಿಮೆ ಆಗಿರುತ್ತೆ. ಅದರ ಜೊತೆಗೆ ಏನು ಅಂತಂದರೆ ಪ್ಲಾಂಟೇಷನ್ಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇಲ್ಲಿಸಿಟ್ ಲಾಗಿಂಗ್ಗಳು ಮಾಡೋವಂಥದ್ದು ಇರ್ಬೋದು, ಮರಗಳನ್ನು ಕಡಿಯೋದಿರ್ಬೋದು, ಇದೆಲ್ಲನೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ. ಅಂದರೆ ಏನು ಪ್ಲಾಂಟೇಷನ್ಸು, ಇನ್ಫ್ರಾಸ್ಟ್ರಕ್ಚರ್, ಅರ್ಬನ್ ಡೆವಲಪ್ಮೆಂಟು ಇದೆಲ್ಲನೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಇನ್ನು ಇಂಡೋನೇಷ್ಯಾ ರೀಜನ್ಗೆ ಬಂದರೆ ನಮಗೆಲ್ಲ ಗೊತ್ತು ಅದು ಪಾಮ್ ಆಯಿಲ್ಗೆ ಫೇಮಸ್ ಆಗಿರುವಂತಹ ರೀಜನ್. ಸೊ ಪಾಮ್ ಆಯಿಲ್ ಪ್ರೊಡಕ್ಷನ್ ಹೆಚ್ಚಾದಂತೆ ಸುಮಾರು 25% ಅಷ್ಟು ಫಾರೆಸ್ಟರ್ನ ಅವರು ಪಾಮ್ ಆಯಿಲ್ ಪ್ಲಾಂಟೇಷನ್ ಆಗಿ ಕನ್ವರ್ಟ್ ಮಾಡಿಬಿಟ್ರು. ಸೊ 25% ಅಲ್ಲಿ ಲಾಸ್ ಆಯಿತು ಅಂತಂದರೆ ಎಸ್ ಆಬ್ವಿಯಸ್ಲಿ ಏನಾಗುತ್ತೆ, ಮತ್ತು ಹೆಚ್ಚಿನದಾಗಿ ಪ್ರವಾಹಗಳು ಆಗುವಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರುತ್ತೆ. ಇದು ಎರಡನೇ ಒಂದು ಫ್ಯಾಕ್ಟರ್. ಈಗ ಮೂರನೇ ಫ್ಯಾಕ್ಟರ್ ಏನು, ರ್ಯಾಪಿಡ್ ಅರ್ಬನೈಸೇಷನ್ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಈ ಒಂದು ಚಂಡಮಾರುತಗಳಿರ್ಬೋದು, ಪ್ರವಾಹಗಳಿಗೆ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋಂಥದ್ದು. ಮೊದಲಿಗೆ ಏನು ರೋಡ್ಸು, ರೈಲ್ವೇಸನ್ನು ನಾವು ಜಾಸ್ತಿ ಮಾಡಿದ್ದೀವಿ. ರೋಡ್ಸ್ ಅಂತ ಅಂದ ತಕ್ಷಣ ಆಬ್ವಿಯಸ್ಲಿ ಕಾಂಕ್ರೀಟ್ಗಳನ್ನು ಬಳಸ್ತೀವಿ. ಕಾಂಕ್ರೀಟ್ ಅಂತಂದರೆ ಏನು ಮಾಡುತ್ತೆ ಅದು, ಇಟ್ ಡಸ್ ನಾಟ್ ಅಬ್ಸಾರ್ಬ್ ದ ವಾಟರ್. ಸೊ ಅಬ್ಸಾರ್ಬ್ ಮಾಡಲ್ಲ ವಾಟರ್ನ. ಇನ್ನೊಂದೇನು ಅಂತಂದರೆ ನಾವು ಮಣ್ಣು ಮೇಲೆಲ್ಲ ಕಾಂಕ್ರೀಟನ್ನು ಹಾಕ್ಕೊಂಡು ಹೋದಾಗ ಅಲ್ಲಿ ನೀರನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಮಣ್ಣೇ ಇಲ್ಲ. ಹಾಗಾಗಿ ಏನಾಗುತ್ತೆ ಫ್ಲಡ್ಸ್ಗಳು ಆಬ್ವಿಯಸ್ ಆಗಿ ಹೆಚ್ಚಾಗ್ತಾ ಬರುತ್ತೆ. ಅದು ಕೂಡ ಮತ್ತೊಂದು ಪಾಯಿಂಟ್.
ಇದರಿಂದ ಏನಾಗುತ್ತೆ, ಇನ್ಫಿಲ್ಟ್ರೇಷನ್ ಎಸ್, ಇನ್ಕ್ರೀಸ್ ಫ್ಲಾಶ್ ಫ್ಲಡ್ಸ್ ಎಸ್. ಸೊ ಇದೆಲ್ಲ ಯಾವಾಗ ಅರ್ಬನ್ ಗ್ರೋತ್ ಇಂಟೆನ್ಸಿಫೈ ಆಯಿತು, ಅದರಿಂದ ಚಂಡಮಾರುತದ ಇಂಪ್ಯಾಕ್ಟ್ ಏನಿದೆ ಅದು ಕೂಡ ಹೆಚ್ಚಾಯಿತು ಅನ್ನೋದನ್ನ ನಾವು ತಿಳ್ಕೊಬೇಕು. ಸೊ ಇಲ್ಲಿ ನಾವು ಮೂರು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದನ್ನ ನೋಡಿದ್ವಿ. ಒಂದು, ಕ್ಲೈಮೇಟ್ ಚೇಂಜ್ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ, ಡಿಫಾರೆಸ್ಟೇಷನ್ ಯಾವ ರೀತಿಯಾಗಿ, ಮತ್ತು ಅರ್ಬನೈಸೇಷನ್ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದನ್ನ ನೋಡಿದ್ದೀವಿ. ಈಗ ನಾವೇನು ನೋಡ್ತೀವಿ ಅಂದರೆ ಯಾವ ರೀತಿಯಾಗಿ ಇದು ಮನುಷ್ಯರ ಮೇಲೆ ಇಂಪ್ಯಾಕ್ಟ್ ಮಾಡಿದೆ. ಈ ಚಂಡಮಾರುತ ಇರ್ಬೋದು, ಆದಂತಹ ಪ್ರವಾಹಗಳಿರ್ಬೋದು, ಇಲ್ಲ ಭೂಕುಸಿತ ಇರ್ಬೋದು, ಮಾನವರ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಸೊ ನೋಡಿದಾಗ ಈಗಾಗಲೇ ಹೇಳಿರೋ ಥರ 1600ಕ್ಕೂ ಹೆಚ್ಚಿನ ಡೆತ್ಗಳಾಗಿವೆ. ಅಂದರೆ ಸುಮಾರು 1600ಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ. ಸೊ ಇಲ್ಲಿ ಪಾಪ್ಯುಲೇಷನ್ ಮೇಲೆ ಅಫೆಕ್ಟ್ ಆಯಿತು. ಒಂದು ಎಕನಾಮಿಕ್ ಲಾಸ್ ನಾವು ನೋಡಿದಾಗ ಇಂಡೋನೇಷ್ಯಾಲಿ ಅಪ್ರಾಕ್ಸಿಮೇಟ್ಲಿ 4.3 ಬಿಲಿಯನ್ ಅಷ್ಟು ಲಾಸ್ ಆಯಿತು. ಶ್ರೀಲಂಕಾಲಿ ಇಟ್ ವಾಸ್ ಅರೌಂಡ್ 6 to 7 ಬಿಲಿಯನ್. ಅದರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ಗಳಿರ್ಬೋದು, ಲೈವ್ಲಿಹುಡ್ ಮೇಲೆ ಆಗುವಂತಹ ಡ್ಯಾಮೇಜ್ ಇರ್ಬೋದು, ಫುಡ್ ಸೆಕ್ಯೂರಿಟಿ ಮೇಲೆ ಬೀಳುವಂತಹ ಎಫೆಕ್ಟ್ ಇರ್ಬೋದು, ಇಲ್ಲ ಎಕಾನಮಿ ಮೇಲೆ ಬೀಳುವಂತಹ ಪರಿಣಾಮ ಇರ್ಬೋದು, ಇದು ಎಲ್ಲ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್, ಅಂದರೆ ಯಾವ ರೀತಿಯಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸರಿಗಿಲ್ಲ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಲ್ಲ ಕ್ಲೈಮೇಟ್ ಚೇಂಜ್ ಇರ್ಬೋದು, ಇದನ್ನು ನಾವು ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ ಅಂದರೆ ಅದು ಯಾವ ರೀತಿಯಾಗಿ ಎಕನಾಮಿಕಲಿ, ಪೊಲಿಟಿಕಲಿ ಮತ್ತು ಹ್ಯೂಮನ್ ಆಗಿ ಯಾವ ರೀತಿಯಾಗಿ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಇವತ್ತು ಈ ಒಂದು ಆರ್ಟಿಕಲ್ನ ನೋಡಿದ್ದೀವಿ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.